ತಾತ ಮಹಾತ್ಮ ಗಾಂಧಿ ಈ ಸ್ವತಂತ್ರ ಭಾರತದಲ್ಲಿ ಯಾರು ಹಸುವಿನಿಂದ ಇರಬಾರ್ದು ಅನ್ನೋದೇ ನಿನ್ನ ಕನಸು. ಆದ್ರೆ ನೋಡಿದ್ಯಾ ಈ ನಿನ್ನ ಮಕ್ಕಳು ಹಣೆ ಬರನ. ಒಂದು ವಾರದಿಂದಾನು ಕಾವೇರಿ ನೀರೇ ನಮ್ಮ ಗತಿ. ಹಿಂಗಾಗೋಗ್ಬಿಟ್ರೆ ಆದಷ್ಟು ಬೇಗ ನಮ್ ಚಟ್ಟ ಕಟ್ಟೋದಂತೂ ಗ್ಯಾರಂಟಿ. ಅಷ್ಟು ಬೇಗ ನಿನ್ನ ಸಹಾಯಕ್ಕೆ ಬರ್ತೀನ? ಸಂಗೀತದಿಂದ ಹಸುವಿನ ಮರ್ಸೋದಕ್ಕೆ ಪ್ಲಾನ್ ಹೇಳ್ಕೊಡ್ತೀನಿ, ಕೂತ್ಕೋ. ರಸಕವಳದ ಬಗ್ಗೆನಾ? ಅಬ್ಬಾ ಅದೇನ್ ಬೇಗ ಹೇಳು ಬಾಲ ಸರಸ್ವತಿ. ಕಣ್ಣು ಮುಚ್ಕೊಂಡು ಉಸಿರು ಬಿಗಿ ಇಟ್ಕೊಂಡು ಮೈ ಮರೆತು ನಾನು ಹಾರ್ಮೋನಿಯಂ ಬಾರಿಸ್ತೀನಿ. ನೀನು ಕಣ್ಣು ಮುಚ್ಕೊಂಡು ತಬಲಾ ಮೇಲೆ ಕೈ ಆಡ್ಸು. ಸಂಗೀತದ ಆ ಮತ್ತಿನಲ್ಲಿ, ಸರಸ್ವತಿ ಮೇಲಿನ ಭಕ್ತಿನಲ್ಲಿ ಈ ಪ್ರಪಂಚನ ಮರೆತು ಆ ಪ್ರಪಂಚಕ್ಕೆ ಹೋಗೋಣ. ಚಿಕ್ಕ ಸರಸ್ವತಿ ಬಾರಿಸು. 3, 4, 5, 6, 7, 8. ಓ, ಟೇಪ್ ಸುತ್ತಲಾಗ್ಬಿಟ್ಟಿದೆ. ಏನೇ ಮಾಡೋದು? ಯಾರೋ ಭಿಕ್ಷಕರು ಪಾರ್ಕ್ ಅಲ್ಲಿ ಕೂತ್ಕೊಂಡು ಮ್ಯೂಸಿಕ್ ಬಾರಿಸ್ತಾ ಇದ್ದಾರೆ. ಆ ಮ್ಯೂಸಿಕ್ಗೆ ನಾವು ಯೋಗ ಪ್ರಾಕ್ಟೀಸ್ ಮಾಡೋಣ. ಏನ್ ಗುರು, ಹೊಟ್ಟೆ ಹಸುವಿನಿಂದ ಸಾಯ್ತಾ ಇದ್ದೀನಿ. ನೀನ್ ನೋಡಿದ್ರೆ ಮದುವೆ ಹಾಡು ಬಾರಿಸ್ತಾ ಇದ್ದಿಲ್ಲ ಗುರು. ದಕ್ಷಿಣ ಭಾರತ ಕರ್ನಾಟಕ ಸಂಗೀತ ಸಾಮ್ರಾಟ್ ತೂತುಕುಡಿ ಶಿವಸಾಂಬ ದೀಕ್ಷಿತರು ಬಂದಿದ್ದಾರೆ. ಬನ್ನಿ ಸ್ವಾಮಿ ಬನ್ನಿ. ನೀವು ನಮ್ಮ ಕಂಪನಿ ಕಾಲಿಟ್ಟಿದ್ದೆ ನಮ್ಮ ಭಾಗ್ಯ. ಏನು ಕಾಲಿಡಿದೆ? ಅಂಬೆ ಕಾಲು ಹಾಕೊಂಡು ಬರೋದಕ್ಕೆ ನಾನೇನು ಎಳೆ ಮಗುವ? ಅದು ಸರಿ, ನನ್ನ ಕರೆದಿದ್ದು ಸಂಗೀತ ಸ್ಪರ್ಧೆಗೆ ತಾನೆ. ಅದಕ್ಕೋಸ್ಕರನೇ ಸ್ವಾಮಿ ನಾನೇ ಟೇಷನ್ ತಗೊಂಡು ನಿಮ್ಮನ್ನ ಎತ್ತಾಕೊಂಡ್ ಬಂದ್ಬಿಡೋಣ ಅಂತಿದ್ದೆ. ಎತ್ತಾಕೊಂಡ್ ಬರೋದಕ್ಕೆ ನನ್ನೇನು ತರಕಾರಿ ಊಟ ಹಚ್ಕೊಂಡ್ಯಾ? ಭಾಷಾ ದೋಷ. ತಾವು ಶೇಕ್ ಆಗ್ಬಾರ್ದು. ನಾನಾ ಶೇಕ್? ದೊಡ್ಡ ದೊಡ್ಡ ವಿದ್ವಾಂಸರು, ಸಿಂಹ ಸ್ವರೂಪಿಗಳು, ಅವರನ್ನು ನೋಡೇ ನಾನು ಶೇಕ್ ಆಗಲಿಲ್ಲ. ನಿನ್ನ ನೋಡಿ ನಾನು ಶೇಕ್ ಆಗ್ತೀನಾ? ಆ ಕರ್ನಾಟಕ ವಿದ್ವಾನ್ ಗುಬ್ಬಿ ಕರಿಯಪ್ಪ ಬಂದಿದ್ದಾರೆ ಸ್ವಾಮಿ. ಕೇರಳದಿಂದ ಕೋಳಿಕೋಡು ಲಬ್ಬೂದಿರಿ ಮಾಡಿ ಬಂದಿದ್ದಾರೆ ಸ್ವಾಮಿ. ಬಾಯಿ ತೆರೆದ್ರೆ ಸಾಕು, ಎರಡು ಕೇಳ್ಬಿಡೋದ. ಕೇಳಿದ್ರ ನನ್ನ? ಅವನ್ ಯಾರು? ಒರಿಸ್ಸಾ ಓಂಕಾರ ಭಾಗದವರು ಬಂದಿದ್ದಾನ? ಎಲ್ಲರೂ ಆಗ್ಲೇ ಬಂದು ಒಳಗಡೆ ಇದ್ದಾರೆ ಸ್ವಾಮಿ. ಒಳಗಡೆ ಇದ್ದಾರೆ. ಈಗ ನಾನು ಒಳಗಡೆ ಹೋದ್ರೆ ಅವರೆಲ್ಲರೂ ಹೊರಗಡೆ ಬರ್ತಾರೆ. ನೋಡ್ದ್ಯಾ ಚಿಕ್ಕ ಸರಸ್ವತಿ, ವೇಷ, ಭಾಷೆ, ಗರ್ವ, ಗಾಂಭೀರ್ಯ, ಅಹಂಕಾರ, ಆರ್ಭಟ ಇದ್ರೆ ಈ ಪ್ರಪಂಚ ಕತ್ತೆ ಕೂಡ ಕೈ ಮುಗಿಯುತ್ತೆ. ಹೌದು ಗುರುವೆ, ನಮ್ಮಂತವ್ರನ್ನ ನಾಯಿಗಿಂತ ಹೀನಾಯವಾಗಿ ನೋಡ್ತಾರೆ. ಹೀನಾಯವಾಗಿ ನೋಡಿದ್ರೆ ಗೌರವಾಗಿ ಏಟ್ ತಿಂತಾರೆ. ನನ್ನ ಟ್ರ್ಯಾಕ್ ಸಪರೇಟ್. ರೆಕ್ಕೆ ಇದ್ರೇನೆ ಆರೋಕ್ಕಾಗೋದು, ಚಕ್ರ ಇದ್ರೇನೆ ಉರುಳೋಕ್ಕಾಗೋದು. ನಾವು ನಮ್ ವೇಷ ಭಾಷೆ ಬದಲಾಯಿಸ್ಕೊಂಡ್ರೆ ಆಯ್ತು. ಹೇಗೆ ನಡಿ ಮತ್ತೆ. ಅಲ್ಲ ನೀವು ನಮ್ ಗುರುಗಳ ಗುರುತು ನಿಮಗೆ ಸಿಗಲಿಲ್ವೇ? ಗುರುಗಳ ಗುಬ್ಬಿಲಿ ಹುಟ್ಟಿ ಗುಲ್ಬರ್ಗದಲ್ಲಿ ಬೆಳೆದು ಗೌರಿಬಿದೂರು, ಗುಡಿಬಂಡೆ, ಗೋಲ್ಕೊಂಡ ಶಾಸ್ತ್ರೀರತ್ತ ಸಂಗೀತನ ಕಲಿತು ಗೂಳೂರು, ಗುಂಟೂರು, ಗುಂಡ್ಲುಪೇಟೆ, ಗುಜರಾತ್ ರಾಜ್ಯಗಳೆಲ್ಲ ಸಂಗೀತ ಕಚೇರಿನ ಕೊಟ್ಟು ಬಂದಿರತಕ್ಕಂತ ನಮ್ಮ ಗುರುಗಳಾದ ಶ್ರೀ ಗುರುಮೂರ್ತಿ ಭಾಗವತರ ಗುರುತು ನಿಮಗೆ ಸಿಗಲಿಲ್ವೇ? ಶತಮೂರ್ಖ ಗುರುಮೂರ್ತಿ ಭಾಗವತರ. ಯಾಕೆ ಬಾಯ್ ಬಿಡ್ತೀಯ? ನಾನು ಕನ್ನಡ ಆಡಿದ್ರೆ ಕೈ ತಡ್ತಾರೆ, ಕಾಂಬೋದಿ ಆಡಿದ್ರೆ ಕುಣಿತಾರೆ, ಭೈರವಿ ಆಡಿದ್ರೆ ಬಾಯ್ ಬಿಡ್ತಾರೆ, ಮಧ್ಯಮಾವತಿ ಆಡಿದ್ರೆ ಮಂದಹಾಸ ಬಿಡ್ತಾರೆ, ನಾನು ಮೋಹನ ಆಡಿದ್ರೆ ಮೈ ಮುರಿತಾರೆ. ನನ್ನಂತ ಜಗತ್ ಪ್ರಸಿದ್ಧ ಗಾಯಕನನ್ನ ಗುರ್ತಿಡ್ದೆ ನಿಂತಿದ್ಯಲ್ಲ. ಅಲ್ಪ ನಿಮ್ಮನ್ನ ನಾನು ಯಾವತ್ತೂ ನೋಡೇ ಇಲ್ವಲ್ಲ. ಸ್ಯಾನ್ ಫ್ರಾನ್ಸಿಸ್ಕೋ ಸಂಧ್ಯಾ ಮುಖರ್ಜಿ ಅವರ ಸಿತಾರ್ ಕೇಳಿದ್ಯಾ? ಇಲ್ಲ. ಕ್ಯಾಲಿಫೋರ್ನಿಯಾ ಕೃಷ್ಣಮೂರ್ತಿ ಅವರ ಕೊಳಲ್ ಕೇಳಿದ್ಯಾ? ಅಯ್ಯೋ ಇಲ್ಲ. ಓರಂಗಲ್ ಓಬಳೇಶ್ವರನ ವೋಕಲ್ ಕೇಳಿದ್ಯಾ? ಇಲ್ಲ. ಸಂಗೀತ ಆಕಾಶದ ನಕ್ಷತ್ರಗಳು ಗೊತ್ತಿಲ್ದ್ರು ಗೋಲ್ ಗುಮಟ ನೀನು. ನನ್ನ ವಿಷಯ ಎಲ್ಲಿ ಗೊತ್ತಿರಕ್ ಸಾಧ್ಯ ನಿನಗೆ? ಬನ್ನಿ ಅಂತ ಆಹ್ವಾನ ಕೊಟ್ಟು ಬಂದವ್ರನ್ನ ಬಾಗಿಲಲ್ಲಿ ಅವಮಾನ ಮಾಡ್ತಾ ಇದ್ಯಾ? ಏನ ಇವಾಗ ನೋಡ್ಬೇಡ, ಗೌರವಾಗಿ ಹೇಳ್ ತಿಂತೀಯ. ನನ್ ಟ್ರ್ಯಾಕ್ ಸಪರೇಟ್. ಎಲ್ಲಿ ನಿಂತಾಪ್ಲ? ಒಳಗಿದೆ ಗುರು. ನಡಿ ಮತ್ತೆ ಒಳಗೆ. ಎಲ್ಲೋ साहब ये छोकरे वो दिन आप ही आया था. मेल नड़ी पंचायत नड़ी बरಲ್ಲ. ಪಕಡೋ ಒಳ್ಳಿದೇವ ಓದಂಗ್ ಬತ್ತವರಲ್ಲಪ್ಪ. ಅಣ್ಣ ಅಯ್ಯೋ ಎಲ್ಲೋಗೋದು ಗೋಡೆ? ಇದನ್ನ ಕೀಲ ಇದನ್ನ ಒತ್ತದ್ರ ಬತ್ತ ಇಲ್ವಲ್ಲಪ್ಪ. ಅಯ್ಯೋ ಬಂದ್ಬಿಟ್ರು ಹೋಗ್ತಿದ್ದಾರೆ ಓಡಿಸುಗ್ರು. ಅಣ್ಣ ಅಯ್ಯೋ ನಾನು ಪಂಚಾಯತ್ ಬಿಡ ಹಳೆ ಕಾಚಿ ಹಾಕಿದ್ದೀನಿ. ಅಣ್ಣ ಅಯ್ಯೋ ಅಯ್ಯೋ ನಿನ್ ಮನೆ ಹಾಳಾಗ ಬಿಡೆಯ.
ಕಳ್ಳ ಮಕ್ಳು ಎಲ್ಲ ಹೋಗ್ತಾರೆ, ಮೇಲೆ ಹೋಗ್ತಾರೆ, ಬಾರ ಅಲ್ಲಿ ಸಿಗ್ತಾರೆ. ನೀವು ಬಂದ್ರು. ಅಯ್ಯೋ ಪಂಚೆ ಹೋದ್ರಾಯ್ತು. ಭಯ ಆಗ್ತಾ ಇದೆ. ಅಯ್ಯೋ ಬಂದ್ಬಿಟ್ರಲ್ಲ ಗುರುವೆ, ಎಲ್ಲಿ ಹೋಗೋದು? ನಾನೆಲ್ಲ ಕಡೆ ಅವರೇ ಬಂದಿದ್ದು. ಒಬ್ಬ ಒಳ್ಳೆ ಗಾಯಕನ ಪರಿಚಯವಾಗೋದು, ಆತ ನಮ್ಮನೆಗೆ ಊಟಕ್ಕೆ ಬರೋದು, ಇದಕ್ಕಿಂತಲೂ ವಿಶೇಷವಾದ ಅಕೇಶನ್ ಇನ್ನೇನಿದೆ ಗೋಪಾಲ? ಸಾಕು ಸಾಕು, ಇದು ಹೊಟ್ಟೆ ಅಂಡೆ ಅಲ್ಲ. ನನಗೋಸ್ಕರ ಹಾಕಿಸ್ಕೋತಿರೋ ಇಲ್ವೋ? ಗೋಪಾಲ, ನನ್ ಮಗಳ ವಿಷಯ ನಿನಗೆ ಗೊತ್ತಿಲ್ಲ. ಅವಳು ಕೋಪ ಬರಸ್ತಾ ಇದ್ಯಾ? ಸುಮ್ನೆ ಹಾಕಿಸ್ಕೋ. ಕೋಪ ಬಂದ್ರೆ ಏನ್ ಮಾಡ್ತಾರೆ ತಂದೆ? ಪ್ರಶ್ನೆ ಕೇಳ್ತೀಯಾ? ಒಂದ್ಸಲ ಅವಳು ಡ್ಯಾಡಿ ನನ್ಗೊಂದ್ ಗೊಂಬೆ ಬೇಕು ಅಂದ್ಲು. ಸಂಜೆ ತಂದ್ಕೊಡ್ತೀನಮ್ಮ ಅಂದೆ. 1 ನಿಮಿಷದಲ್ಲಿ ಮನೇಲಿ ಇದ್ಬದ್ದಿದ್ ಗೊಂಬೆನೆಲ್ಲ ಒಡ್ ಚೂರ್ ಚೂರ್ ಮಾಡ್ಬಿಟ್ಲು. ಆಗ ನನಗೆ 5 ವರ್ಷ. ಇನ್ನೊಂದ್ ದಿವ್ಸ ಸ್ಕೂಲ್ಗೆ ಹೋಗೋದಕ್ಕೆ ಸೈಕಲ್ ಬೇಕು ಅಂದ್ಲು. ಬ್ಯಾಡಮ್ಮ ಅಂದೆ. 1 ನಿಮಿಷದಲ್ಲಿ ಮಹಡಿಯಿಂದ ಕೆಳಗಡೆ ಹಾರ್ಬಿಟ್ಲು. ಆಗ ನನಗೆ 10 ವರ್ಷ. ಓಹೋ, ಏನಮ್ಮ ಒಂದ್ಸಲ ನೀನು ಕತ್ತಿ ತಗೊಂಡು ಚುಚ್ಕೊಳ್ಳೋದಕ್ ಹೋಗಿದ್ಯಲ್ಲ, ಅದೇ ಯಾವಾಗ? ಫ್ರೆಂಡ್ಸ್ ಜೊತೆ ಪಿಕ್ನಿಕ್ ಹೋಗ್ಬೇಡ ಅಂತ ಹೇಳಿದ್ಯಲ್ಲ, ಅವಾಗ ನನಗೆ 16 ವರ್ಷ. ವಯಸ್ಸು ಜಾಸ್ತಿ ಆದಂಗೆಲ್ಲ ಕೋಪನೂ ಜಾಸ್ತಿ ಆಗ್ತಾ ಇದೆ, ಜೊತೆಗೆ ಮಾಡ್ಕೊಳ್ಳೋ ಅನಾಹುತನೂ ಜಾಸ್ತಿ ಆಗ್ತಾ ಇದೆ. ಸ್ವೀಟ್ ತಗೊಳ್ಳಿ. ಅಯ್ಯೋ ನನಗೆ ಬೇಡ ರೀ, ನನಗೆ ರೌಂಡ್ ಸ್ವೀಟ್ ಎಲ್ಲ ಆಗೋದಿಲ್ಲ. ಅದೆಲ್ಲ ನನಗೆ ಗೊತ್ತಿಲ್ಲ, ಸ್ವೀಟ್ ತಗೊಳ್ಬೇಕು ಅಷ್ಟೇ. ಅಯ್ಯೋ ಗುರುವೆ, ಅವ್ರ ಕೋಪ ಬಂದು ತಲೆ ಕೆಡಿದ್ರು ಹಾಗೆ ಅವ್ರು ಹೇಳಿದಿನ ಮಾಡು, ಕೊಟ್ಟಿದ್ದಿನ ತಿನ್ನು. ಆಮೇಲೆ ಅವ್ರಿಗೇನಾದ್ರು ಕೋಪ ಬಂದು ಚಾಕು ತಗೊಂಡು ನಮಗ್ ಚುಚ್ತಾರೋ, ಇಲ್ಲ ಅವರೇ ಚುಚ್ಕೊಂತಾರೋ, ಗ್ರಾಚಾರ. ಆ ಅಮ್ಮ ಅದನ್ನ ಕೊಡಮ್ಮ. ಗುರುವೆ, ನೀನ್ 2 ಹಾಕೋ, ನಾನ್ 4 ಹಾಕೋತೀನಿ. ಗೋಪಾಲ್, ನೀನ್ ನನಗ್ ತುಂಬಾ ಹಿಡಿಸ್ಬಿಟ್ಟೆ. ಜೊತೆಗೆ ನಿನ್ ಸಂಗೀತನು ಈ ಪ್ರಪಂಚಕ್ಕೆ ಶುದ್ಧ ಸಂಗೀತ ತುಂಬಿರೋ ಹೊಸ ಹೊಸ ಕೊಡುಗೆ ಕೊಡ್ಬೇಕು ಅಂತಾನೆ ನಾನು ಈ ಆಕಾಶ್ ಆಡಿಯೋ ಕಂಪ್ನಿನ ಓಪನ್ ಮಾಡಿದ್ದು. ಇನ್ಮೇಲೆ ನೀನು ನಮ್ಮಲ್ಲಿ ಒಬ್ಬನಾಗಿ ನಮ್ ಸಂಸ್ಥೆ ಏಳ್ಗೆಗೋಸ್ಕರ ದುಡಿಬೇಕು ಕಣಯ್ಯ. ಆಗ್ಲಿ ಸರ್. ಅಮ್ಮ, ನೀವು ಮಾತ್ರ ಅನಾವಶ್ಯಕ ಅನುಮಾನ ಪಟ್ಟು ಆವೇಶ ಪಡಬೇಡಿ. ನಾನು ಚಾಕು ಫೋರ್ಕು 2 ಇಲ್ಲೇ ಇಟ್ಕೊಂಡಿದ್ದೀನಿ. ಬೇರೆ ಜಾಗನೇ ಸಿಗ್ಲಿಲ್ವಾ ನಿಮಗೆ? ಉಸ್ಕು ಲಕ್ಕಡಿ ತುಸ್ಕು ಟಪಕ್ ತುಸ್ಕು ಟಪಕ್ ಉಸ್ಕು ಲಕ್ಕಡಿ ಉಸ್ಕು ಲಕ್ಕಡಿ ತುಸ್ಕು ಟಪಕ್. ಬಂದು ಬಂದು ಬಿಂದಿಗೆ ಇಟ್ಕೊಂಡ್ ಬಂದು. ಓಂ ತಾ ಗಾ ಏನ್ರಿ ಇದು? ಹೀಗೆ ಕುತ್ತಿಗೆವರೆಗೂ ಮುಳುಗಿ ಸಾಧನೆ ಮಾಡಿದ್ರೆ ಗಮಕ ಬರುತ್ತೆ ಅಂತ ನಿಮ್ ತಂದೆ ನಮ್ ಗುರುಗಳು ಹೇಳಿದ್ರು. ಗಮಕ ಬಂತ? ಗಮಕದ ವಿಷಯನ ಗೊತ್ತಿಲ್ಲ. ನಡ್ಕ ನಿಂತಿಲ್ಲ, ಚಳಿನೂ ಕಮ್ಮಿ ಆಗಿಲ್ಲ. ಆದ್ರೂ ಅನ್ಕೊಂಡಿದ್ದೀನ ಸಾಧಿಸೋವರೆಗೂ ಅಲ್ಲಾಡೋದಿಲ್ಲ, ಬೆದರೋದಿಲ್ಲ. ನೀರಲ್ಲಿ ಮುಳುಗಿ ಹೀಗೆ ಹುಚ್ಚುಚ್ಚಾಗ ಆಡಿದ್ರೆ ಸಂಗೀತ ಬರಲ್ಲ, ಚಳಿ ಜ್ವರ ಬರುತ್ತೆ. ದಡಕ್ ಬಂದು ಪ್ರಾಕ್ಟೀಸ್ ಮಾಡಿ. ಗುರುಗಳ ಮಾತು ವೇದ ವಾಕ್ಯ ಆದ್ರೆ ಗುರುಪತ್ರಿಯ ಮಾತು ಉಪನಿಷತ್ ವಾಕ್ಯ. ಅಯ್ಯೋ ಬಿದೋಗ್ತೀನಿ ಬಿದೋಗ್ತೀನಿ, ಕೈ ಕೊಡಿ ಕೈ ಕೊಡಿ ಕೈ ಕೊಡಿ. ಸರಿಗಮಪದ ನಿಸ. ಓಯ್, ಇದೇ ನಮ್ಮ ಹೊಸ ಮನೆ. 1 ನಿಮಿಷ, ಮೊದಲು ಈ ಮನೆ ಬರ್ತಾ ಇದ್ರ ಬಲಗಾಲ್ನ ಎತ್ತೆಟ್ಟು ಬನ್ನಿ. ನೀಲ, ಇವನು ನನ್ನ ಫ್ರೆಂಡ್ ಸತ್ಯ. ನಾನು ಹಾರ್ಮೋನಿಯಂ ಆದ್ರೆ ಇವನು ತಬಲಾ. ಏನ್ ತಬಲಾನೋ ಏನೋ, ತಾಯಿ ನೀಲಾಂಬರಿ. ಇವನು ನಿಮ್ಮನ್ನ ನೆನೆಸ್ಕೊಳ್ದೇ ಇರೋ ದಿನಾನೇ ಇಲ್ಲ. ಯಾವ ರಾಗ ಆಡಿದ್ರು ಧೈರ್ಯವಾಗಿರೋನು. ಈ ನೀಲಾಂಬರಿ ರಾಗ ಆಡಿದ್ರೆ ಬೇಕಿ ಬೇಕಿ ಅಳೋನು. ನೋಡಿ, ನೀವು ಬರ್ತಾ ಇದ್ರಂತ ಈ ಡೋಲೆಲ್ಲ ಚಿ, ಈ ಹಾಲೆಲ್ಲ ಹೇಗೆ ದೇವ್ರ ಪಟಗಳನ್ನ ಶೃಂಗಾರ ಮಾಡ್ಬಿಟ್ಟಿದ್ದಾನೆ. ನಿಮ್ಮನ್ನ ಸೆಂಟಿಮೆಂಟ್ ಆಗಿ ಹೊಡಿಬೇಕು ಅಂತ. ಅಯ್ಯೋ, ಏನಂದ್ರಿ? ನಿಮ್ಮನ್ನ ಸೆಂಟಿಮೆಂಟ್ ಆಗಿ ಗೆಲ್ಬೇಕು ಅಂತ. ಕರೆಕ್ಟ್ ಆಗಿ ನೀಲ, ಅಲ್ಲಿ ನೋಡು, ಶ್ರೀ ವೆಂಕಟರಮಣ ಸ್ವಾಮಿ ಅವ್ರು ನಿಲ್ತಿರೋ ಸ್ಟೈಲ್ ನೋಡು. ಸಿಂಗಲ್ ಪೋಸ್, ಡಬಲ್ ಫ್ಯಾಮಿಲಿ. ಲೆಫ್ಟ್ ಅಲಮೇಲು ಮಂಗಮ್ಮ, ರೈಟು ಪದ್ಮಾವತಿ. ಇಬ್ರು ಎಂತಿದಿರು. ರೀ, ನಿಮ್ಗೊಂದ್ ಮಾತು ಹೇಳೋದನ್ನೇ ಮರ್ತು ಬಿಟ್ಟಿದ್ದೆ. ನಾವಿಬ್ರು ಸೇರಿದ್ರೆ ಒಟ್ಟಿಗೆ ತಿರುಪತಿಗೆ ಬರ್ತೀವಿ ಅಂತ ಬೇಡ್ಕೊಂಡಿದ್ದೆ. ಹೋಗೋಣ, ಖಂಡಿತ ಹೋಗೋಣ, ಜೊತೆಲೆ ಹೋಗೋಣ. ಇವನ್ನೂ ಕರ್ಕೊಂಡು ಹೋಗೋಣ. ಥ್ಯಾಂಕ್ ಯು. ಅಲ್ಲಿ ನೋಡು, ದಿವ್ಯ ಮಂಗಳ ಸ್ವರೂಪಿ ಶ್ರೀ ವೇಣುಗೋಪಾಲ ಸ್ವಾಮಿ. ಇವರಿಗೂ ಇಬ್ರು ಹೆಂಡ್ತಿರು, ರುಕ್ಮಿಣಿ, ಸತ್ಯಭಾಮ. ವಾಹನ ದನ. ದನ ಅನ್ಬಾರ್ದು, ಗೋವು ಅನ್ಬೇಕು.
ಕೆನ್ನೆಗೆ ಹೊಡ್ಕೊಳ್ಳಿ. ಆ ಸ್ವಾಮಿ ಲೀಲೆಗಳೇ ಬೇರೆ. ನೀವ್ ಅಷ್ಟರ್ಥ ಮಾಡ್ಕೊಂಡ್ಬಿಟ್ರೆ ಸಾಕು, ನಮ್ಮ ಸ್ವಾಮಿ ಲೀಲೆಗಳು ಬೇರೆ. ಓಂ ನಮ ಶಿವಾಯ. ಓಂ ನಮಃ ಶಿವಾಯ. ಅಲ್ಲೋಡು, ಹರ ಹರ ಮಹಾದೇವ, ಶಂಕರ. ಇವ್ರಿಗೂ ಇಬ್ರು ಹೆಂಡ್ತಿರು ಎಷ್ಟು ಅನ್ಯೋನ್ಯವಾಗಿದ್ದಾರೆ ನೋಡು. ತಲೆ ಮೇಲೆ ಗಂಗೆ, ಪಕ್ಕದಲ್ಲಿ ಪಾರ್ವತಿ. ಸವಾರಿ ಮಾಡಕ್ಕೆ ಎತ್ತು ಎತ್ತು ಅನ್ಬಾರ್ದು, ನಂದಿ ಏನ್ಬೇಕು. ಓಹೋ, ನಂದಿ ಏನ್ಬೇಕಾ? ಎತ್ತಂಗಿದ್ರು ನಂದಿ ಏನ್ಬೇಕಾ? ತಪ್ಪು ನಾನೇ ಹೊಡ್ಕೊಂಡೆ. ಏನ್ರಿ, ಪ್ರತಿ ಸೋಮವಾರ ಶಿವನಿಗೆ ಅಭಿಷೇಕ ಮಾಡಿಸಿದ್ರೆ ಕಷ್ಟ ಎಲ್ಲ ಪರಿಹಾರ ಆಗುತ್ತಂತೆ. ಖಂಡಿತ ಮಾಡ್ಸೋಣ. ಶಿವನ್ ಜೊತೆ ಅವ್ರಿಬ್ರು ಹೆಂಡ್ತಿರಿಗೂ ಅಭಿಷೇಕ ಮಾಡ್ಸೋಣ. ಅಲ್ಲೋಡು, ಹರೋಹರ ಸುಬ್ರಹ್ಮಣ್ಯೇಶ್ವರ ಸ್ವಾಮಿ. ಇವ್ರಿಗೂ ಇಬ್ರು ಹೆಂಡ್ತಿರು, ವಲ್ಲಿ, ದೇವಸೇನ. ವಾಹನ ನವಿಲು, ಅಂದ್ರೆ ಮಯೂರ. ಇದು ಒಂದೇ ಕಣ ಕರೆಕ್ಟ್ ಆಗಿ ಹೇಳಿದ್ದೀನಿ. ಸತ್ಯಾವ್ರೆ, ಈ ದೇವ್ರ ಪಟಗಳನ್ನೆಲ್ಲ ತಂದಿದ್ದು ನೀವೇನಾ? ಹೌದಮ್ಮ, ನಾನೇ ಸ್ಪೆಷಲ್ ಆಗಿ ಆರಿಸ್ತಿದ್ದೀನಿ. ನೋಡಿ, ಈ ಇಬ್ರೆಂಟಿರೋ ಪಟಗಳನ್ನೆಲ್ಲ ನೋಡ್ತಾ ಇದ್ರೆ ನನಗೇನೋ ಭಯ ಆಗುತ್ತೆ. ಗಂಡಸರ ಮನಸ್ಸು ಯಾವಾಗ್ಲೂ ಒಂದೇ ತರ ಇರಲ್ಲ. ಮೊದ್ಲು ಈ ಇಬ್ರೆಂಟಿರೋ ಪಟಗಳನ್ನೆಲ್ಲ ನಿಮ್ಮನೆಗೆ ತಗೊಂಡ್ ಹೋಗ್ಬಿಡಿ. ಒಂದೇ ಒಂದು ರಾಮನ್ ಫೋಟೋ ಮಾತ್ರ ನಂಗೆ ತಂದ್ಕೊಡಿ. ಯಾಕೆಂದ್ರೆ ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಾಗೆ. ಲೋ ತಬ್ಲಾ ಸರಸ್ವತಿ, ಇವಳು ಶಾಕ್ ಆಗ್ಬಾರ್ದು ಅಂತ ಪ್ರಯತ್ನ ಪಟ್ರೆ ಇವಳು ನಮ್ಗೆ ಇಟ್ಲಲ್ಲ ಶಾಕು. ಗುರುವೇ, ಇದು ಸ್ಟಾರ್ಟಿಂಗು. ಹೋಗ್ತಾ ಹೋಗ್ತಾ ಇನ್ನ ಅದು ಎಷ್ಟು ಶಾಕ್ ಕೊಡ್ತಾಳೋ ಆ ದೇವರೇ ನಿನ್ನ ಕಾಪಾಡ್ಬೇಕು. ದೇವ್ರ ಮೇಲೆ ಹಾಕ್ತೀಯ. ಅಮ್ಮ, ಟೆನ್ಷನ್ ಲಾರ್ಡ್ ವೆಂಕಟೇಶ್ವರ. ಎಲ್ಲೇ ಯಜಮಾನ? ಮೇಲೆ ಗಾರ್ಡನ್ ರೂಮಲ್ಲಿ ಅವ್ರೆ. ಗಾರ್ಡನ್ ಅಲ್ಲಿ ಪಿಟೀಲ ಕುಯ್ತಾವನೆ. ಗುರು, ವಿಮಾನ ಬರ್ತಿದೆ, ಅಪಾಯ ಬರ್ತಿದೆ, ವಿಮಾನದಲ್ಲಿ ಅಪಾಯ ಬರ್ತಿದೆ. ವಿಮಾನದಲ್ಲಿ ಅಪಾಯ ಏನ್ ಬಂತೋ ನಿನ್ ತಲೆ? ಬೈಪಾಸ್ ಸಕ್ಸಸ್, ಏರ್ ಟಿಕೆಟ್ ಸಕ್ಸಸ್, ಅಮೇರಿಕಾ ಸಕ್ಸಸ್. ಮೋಹನ ಬರ್ತಾ ಇದ್ದಾಳೆ. ಎಲ್ಲಿ ಹುಟ್ಟಿದ್ಯೋ ಭಾಸ್ಕರ, ಮತ್ತೆ ಕೈ ಕೊಟ್ಟಿಯಲ್ಲೋ? ವಿಮಾನ ಬರೋದಕ್ಕಿಂತ 1 ಗಂಟೆ ಟೈಮ್ ಇದೆ. ವಿಮಾನದಿಂದ ಅವಳು ಹೇಳಿದ ತಕ್ಷಣ ನೀನೇನಾದ್ರೂ ಕಾಣಿಸ್ದೆ ಹೋದ್ರೆ ಜೀವನದಲ್ಲೇ ನೀನ್ ಕಾಣಿಸೋದಿಲ್ಲ. ಏರ್ಪೋರ್ಟ್, ಏರೋಪ್ಲೇನ್. ಏನ್ರಿ ಅದು? ಏರ್ಪೋರ್ಟ್, ಏರೋಪ್ಲೇನು ಯಾರು ಬರ್ತಾ ಇದ್ದಾರೆ? ಮೋಹನವಾದ ವಾದ್ಯ, ಇನ್ಸ್ಟ್ರೂಮೆಂಟ್. ಅಮೆರಿಕಾ ಫ್ಲೈಟ್ ಅಲ್ಲಿ ಬರ್ತಾ ಇದೆ. ಬಹಳ ದೊಡ್ಡ ವಾದ್ಯ. ಬಾರಿಸೋದು ತುಂಬಾ ಕಷ್ಟ ಆಗುತ್ತೆ. ಅದನ್ನ ಇಳಿಸಿ ತರೋಷ್ಟರಲ್ಲಿ ತುಂಬಾ ಒತ್ತಾಗುತ್ತೆ. ಬರೀ ದೊಡ್ಡ ವಾದ್ಯ ಅಲ್ಲ, ವಿಚಿತ್ರವಾದ ವಾದ್ಯ. ನೀಲಾಂಬರಿ, ಕನಕಾಂಬರಿ, ಶ್ವೇತಾಂಬರಿ, ಕೋಸಂಬರಿ ಎಲ್ಲ ರಾಗಗಳನ್ನು ಸೇರಿಸಿ ಒಟ್ಟಿಗೆ ಬಾರಿಸುತ್ತೆ. ಗಾಬರಿಲಿ ಕೋಸಂಬರಿ, ದಾಳಂಬರಿ ಅದೆಲ್ಲ ಹೇಳ್ಬೇಡಿ. ಹೌದು, ನೀವು ಬಂದ್ ಎಷ್ಟೊತ್ತಾಯ್ತು? ನಂಗೆ ಗೊತ್ತು ಯಾಕೆ ಕೇಳ್ತಾ ಇದ್ರ ಅಂತ. ಕಾಫಿ ಕೊಡಕ್ ತಾನೆ? ಹೌದು, ನೀವು ಬರೋದೇ ಅದಕ್ಕೋಸ್ಕರ ತಾನೆ. ಗುರು, ಇಲ್ಲಿದ್ರೆ ಬಲೆ ಡೇಂಜರ್. ಬಾ, ಪಕ್ಕದ ರೂಮ್ ಹೋಗ್ಬಿಡೋಣ. ಬೇಗ ಬಾ. ಅಬ್ಬಾ ಗುರುವೆ, ನಿನ್ ಬಗ್ಗೆ ಡೌಡವ. ಇಬ್ರೆಂಡ್ರ ಕಾಟ, ಇರುಳು ತಿಗಣೆ ಕಾಟ ಅನ್ನಂಗೆ ಬೀಸೋ ಕಲ್ ಮಧ್ಯ ಪಟಾಣಿ ಸಿಕ್ದಂಗೆ ಸಿಕ್ಕಿ ಪುಡಿ ಆಗ್ಬಿಟ್ಟಲ್ಲ ಗುರುವೆ. ನಾ ತಲೆ ಕೆಡಿಸ್ಬೇಡ. ಮೋಹನ ಬರ್ತಿದ್ದಾಗೆ ನೈಸಾಗಿ ತಲೆ ಬಚ್ಚಿ ಕೆನ್ನೆ ಮೇಲೆ ಕೆನ್ನೆ ಇಟ್ಟು ಬಿಸು ಮಾತಲ್ಲಿ ಇರೋ ವಿಷಯ ಹೇಳ್ಬಿಡ್ತೀನಿ. ನೀನ್ ಇಲ್ಲಿದ್ದು ನೀಲಾಂಬರಿ ನೋಡ್ಕೊ. ಆ ಕಡೆ ಟೇಪ್ ರೆಕಾರ್ಡ್ರು, ಈ ಕಡೆ ರೇಡಿಯೋ. ನಮ್ ಗುರು 2 in 1 ಆದಂಗ ಆಗ್ಬಿಟ್ಟಲ್ಲ. ನಮಸ್ಕಾರ ಬುದ್ಧಿ. ನಮಸ್ಕಾರ ಬುದ್ಧಿ. ಲಗೇಜ್ ಎಲ್ಲ ಒಳಗಡೆ ತಗೊಂಡೋಗಿ. ನಿನ್ನ ಹತ್ರ ಮುಖ್ಯವಾದ ಕೆಲಸ ಇದೆ, ಬೆಡ್ರೂಮ್ ಬಾ. ನಿಮ್ ಕೆಲ್ಸ ನನಗ್ ಗೊತ್ತು, ಇರಿ. ಅದೇನಿದ್ರು ನಾನ್ ತರ್ತೀನಿ, ನೀನ್ ಒಳಗಡೆ ನಡಿಯಮ್ಮ. ಅಬ್ಬಬ್ಬಾ, ಏನ್ರಿ ಅಂತ ಅರ್ಜೆಂಟು? ಬಂದ ತಕ್ಷಣ ಶುರುನಾ? ಅರ್ಜೆಂಟ್ ಅಂದ್ರೆ ಈ ಅರ್ಜೆಂಟ್ ಅಲ್ಲ ಮೋಹನ, ತುಂಬಾ ಇಂಪಾರ್ಟೆಂಟ್ ವಿಷಯ. ಮೊದಲು ನಿನ್ನ ಹತ್ರ ಹೇಳಿ, ಆಮೇಲೆ ನಿಮ್ಮ ಅಪ್ಪನ ಹತ್ರ ಹೇಳಬೇಕು. ಹಾ, ನೀವು ಮುಖ್ಯವಾದ ವಿಷಯ ಅಂದ ತಕ್ಷಣ ನನಗೆ ಜ್ಞಾಪಕಕ್ಕೆ ಬಂತು. ಒಬ್ಬ ಇಂಡಿಯಾದಿಂದ ಒಂದು ಹುಡುಗಿನ ಮದ್ವೆ ಮಾಡ್ಕೊಂಡು ಬಂದು ನಮ್ ಪಕ್ಕದ ಫ್ಲಾಟ್ ನಲ್ಲಿ ಸಂಸಾರ ಇಟ್ಟಿದ್ದ. 1-2 ದಿವಸಕ್ಕೆ ಶುರು. ನಿತ್ಯ ಯಾವ್ದೋ ಮಕ್ಳು ಫೋನ್ ಮಾಡೋರು, ನಮ್ ಡ್ಯಾಡಿ ಇದಾರಾ, ಎಲ್ಲಿಗೆ ಹೋಗಿದ್ದಾರೆ ಅಂತ ಕೇಳೋರು. ಆ ಸ್ಕೌಂಡ್ರಲ್ಗೆ ಆಗ್ಲೇ ಮದುವೆ ಆಗೋಗಿತ್ತಾ? ಹಾ, ಮದ್ವೆ ಆಗಿ ಮಕ್ಕಳು ಇತ್ತು. ಈ ಹೊಸ ಹೆಂಡತಿ ವಿಷಯ ಅಮೆರಿಕ ಹೆಂಡತಿಗೆ ಗೊತ್ತಾಗೋಯ್ತು. ಕಾರ್ನಲ್ಲಿ ಸೀದಾ ಫ್ಲಾಟಿಗೆ ಬಂದ್ಲು. ಇಂಡಿಯಾ ಹೆಂಡತಿ ಜೊತೆ ಮಲಗಿದ ಗಂಡನ ಪಿಸ್ತೂಲ್ನಿಂದ ಟಪಾರ್ ಟಪಾರ್ ಅಂತ ಸುಟ್ಬಿಟ್ಲು. ಮೋಹನ, ಈ ಇನ್ಸಿಡೆಂಟ್ ನಡೆದಾಗಿಂದ ನನಗ್ ನಿಮ್ದೇ ಯೋಚನೆ. ಯಾವಾಗ ಶೂಟ್ ಮಾಡೋಣ ಅಂತನಾ? ಚೀಚಿ, ನೀವಂಥವರೆಲ್ಲ ಬಿಡಿ. ನನ್ನ ಅದೃಷ್ಟ ಚಿನ್ನದಂತ ಗಂಡ ಸಿಕ್ಕಿದ್ದು. ಹಾ, ನೀವೇನೋ ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಅಂದ್ರಲ್ವಾ? ಏನ್ರಿ ಅದು? ಓ, ಅದಾ, ನೀನ್ ಕತೆ ಕೇಳಿದ ಗಾಬರಿಯಲ್ಲಿ ಅದನ್ನೆಲ್ಲ ಮರ್ತೇ ಹೋಗ್ಬಿಟ್ಟೆ. ನಾನೀಗ 2nd ಯೂನಿಟ್ ಇಟ್ಟಿದ್ದೀನಿ. ಹೆಸರು ವಿಕಾಸ್ ಕ್ಯಾಸೆಟ್ಸ್ ಅಂತ. ಅದಕ್ಕೋಸ್ಕರ ಹಗಲು ರಾತ್ರಿ ದುಡಿಬೇಕು. ಇದನ್ನ ನಿಮ್ಮ ಅಪ್ಪನ ಹತ್ರ ಹೇಳೋಣ ಅಂತ. ಅಯ್ಯೋ, ಇಷ್ಟೇನಾ? ನಿಮ್ 2ನೇ ಯೂನಿಟ್ ವಿಷಯ ಡ್ಯಾಡಿ ಹತ್ರ ಹೇಳ್ಬೇಕು. ನೀವ್ 2ನೇ ಯೂನಿಟ್ ಇಟ್ಕೊಳ್ಳಿ,
ಸಾಲದು ಅಂದ್ರೆ 3ನೇ ಯೂನಿಟ್ ಇಟ್ಕೊಳ್ಳಿ. ಕಷ್ಟಪಡೋರು ನೀವು, ಮೇಲೆ ಕೆಳಗೆ ಕೆಲಸ ಮಾಡೋರು ನೀವು. ಅದಕ್ಕೆ ಊರ್ನವ್ರ ಪರ್ಮಿಷನ್ ಎಲ್ಲ ಯಾಕ್ರಿ ಬೇಕು? ನನಗ್ ಮೂಡ್ ಬಂದಾಗ ನನ್ ಕೈಗೆ ಸಿಕ್ಕಿದ್ರೆ ಸಾಕು. ಎಲ್ಲಿ ಹುಟ್ಟಿದ್ಯೋ ಭಾಸ್ಕರ? ಸೂರ್ಯ ನಮಸ್ಕಾರ ಮಾಡ್ತಿದ್ದೆ ಕಣೆ. ಗೋಪಾಲು ಗೋಪಾಲು ಎಲ್ಗಿಂಗ್ ಮುಗ್ತಾ ಇದೀಯಾ? ಅರ್ಜೆಂಟ್ ಆಗಿ ನಮ್ ಗೋಪಾಲ್ ಹತ್ರ ಮಾತಾಡ್ಬೇಕಾಯ್ತು ಯಜಮಾನ್ರೆ. ಬಾರೆ ಇಲ್ಲಿ ಬೆಳಿಗ್ಗೆ ಕೂತ್ಕೋ ಕೂತ್ಕೋ. ನೋಡಯ್ಯ, ಗಂಡ ಹೆಂಡತಿ ಬಹಳ ದಿವಸದ ಮೇಲೆ ರೂಮಲ್ಲಿ ಒಟ್ಟಿಗೆ ಸೇರಿದ್ದಾರೆ. ಮಧ್ಯದಲ್ಲಿ ನಿಂದೇನೇ ಒಳ್ಳೆ ಸೀಪುಜಲ್ ಕರಡಿ ಮರಿ ಬಿಟ್ಟಂಗೆ. ನೋಡು, ಒಂದ್ ಆಟ ಆಡೋಣ. ಅದು ನಿನ್ ಸೈನ್ಯ, ಇದು ನನ್ ಸೈನ್ಯ. ಜರುಗ್ಸಯ್ಯ. ಇದೇನೆಯ? ನೀವೇ ಜರುಗಿಸೋಂದ್ರಲ್ಲ ಯಜಮಾನ್ರೆ. ನಾನ್ ಕಾಯಿ ಜರುಗ್ಸು ಅಂತ ಹೇಳಿದ್ದು. ಒಳ್ಳೆ ಎಡವತ್ ಸವಾಸ ಆಗೋಯ್ತು. ಯಜಮಾನ್ರೆ, ಇವಾಗ ನನಗೆ ಆಡ ಮೂಡಿಲ್ಲ. ನಿಮ್ಗಂತೂ ಆರ್ಟ್ ರಿಪೇರಿ. ನನ್ನ ಆಟ ಚೆನ್ನಾಗಿದೆ ಯಜಮಾನ್ರೆ. ಏನ್ ಸತ್ಯ, ಎಷ್ಟೊತ್ತಾಯ್ತು ಬಂದು? ಬಾ, ಅರ್ಜೆಂಟ್ ಆಗಿ ನಿನ್ನ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನ್ ಅರ್ಜೆಂಟ್ಗಳು, ಏನ್ ಆಫೀಸ್ಗಳು, ಏನ್ ತರಲೆಗಳು, ಒಂದು ನನ್ಗೆ ಅರ್ಥ ಆಗ್ತಿಲ್ಲ. ಅರ್ಜೆಂಟ್ ಆಗಿ ನೀಲಾಂಬರಿ, ಅರ್ಜೆಂಟ್ ಆಗಿ ನಿನ್ ಜೊತೆ ಅರ್ಜೆಂಟ್ ಆಗಿ ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಅರ್ಜೆಂಟ್ ಆಗಿ ನಿನ್ನ ಹೆಸರು ಅರ್ಚನೆ ಮಾಡಿಸ್ಬೇಕು ಅಂತ ನಿನ್ನ ಹುಡ್ಕೊಂಡು ಆಫೀಸ್ಗೆ ಅರ್ಜೆಂಟ್ ಆಗಿ ಹೋಗ್ತಾ ಇದ್ದು. ಬೇಡ ತಾಯಿ, ನೀನ್ ಇಲ್ಲೇ ಇರು, ನಾನೇ ಹೋಗಿ ಅರ್ಜೆಂಟ್ ಆಗಿ ಕರ್ಕೊಂಡ್ಬರ್ತೀನಿ ಅಂತ ಹೇಳ್ಬಿಟ್ಟು ಬಂದೆ ಗುರುವೆ. ನೀನ್ ಅರ್ಜೆಂಟ್ ಆಗಿ ಹೋಗ್ಬಿಡು. ಮೋಹನ ಕೇಳಿದ್ರೆ ಸೆಕೆಂಡ್ ಯೂನಿಟ್ ಕೆಲಸದ ಮೇಲೆ ಹೋಗಿದ್ದೀನಿ ಅಂತ ಹೇಳು, ಮಿಕ್ಕಿ ನಾನು ಮ್ಯಾನೇಜ್ ಮಾಡ್ಕೋತೀನಿ. ಓಕೆ ಗುರುವೆ. ಅಯ್ಯೋ, ಜೀವನದಲ್ಲಿ ನಾನು ನಾರ್ದಾಗ್ಬಿಟ್ನೆ. ನಿನ್ ಆಟ ಮುಗೀತು. ನೀನ್ ರಾಜ ಔಟ್. ನಾನು ಯಾವತ್ತೂ ಔಟ್ ಆಗ್ಬಿಟ್ಟೆ ಯಜಮಾನ್ರೆ. ಸತ್ಯ ಅವರೆಲ್ಲಿ? ಅವರು ಅರ್ಜೆಂಟ್ ಆಗಿ ಸೆಕೆಂಡ್ ಯೂನಿಟ್ ಹೋಗಿದಾರಮ್ಮ. ನಡಿ, ನಾವು ಹೋಗೋಣ. ಎಲ್ಗಮ್ಮ? ಯಾದವಗಿರಿ ವೆಂಕಟರಮಣ ಸ್ವಾಮಿ ಗುಡಿಗೆ. ತಂದೆಯವ್ರ ಚೆನ್ನಾಗಿದೆಯಲ್ಲಮ್ಮ? ಅದ್ ನನಗ್ ಗೊತ್ತಿದೆ. ನನ್ ಗಂಡ ಕ್ಷೇಮವಾಗಿದ್ರೆ ವೆಂಕಟರಮಣ ಸ್ವಾಮಿಗೆ ಅರ್ಚನೆ ಮಾಡಿಸ್ತೀನಿ ಅಂತ ಹರಿಸ್ಕೊಂಡಿದ್ದೆ. ಗಂಡ ಕ್ಷೇಮ ಸುಖ ಇದೆಲ್ಲ ನಿಮ್ ಭ್ರಮೆ ತಾಯಿ. ನೀವು ವೆಂಕಟರಮಣ ಸ್ವಾಮಿ ಗುಡಿಗೆ ಹೋದ್ರೇನೆ ನಿಮ್ ಗಂಡ ಚೆನ್ನಾಗಿರದ. ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ? ಗುಡಿಗೆ ಉಚ್ಚನಾಯಿ ದೂರ್ ಬಿಟ್ಟು ಕುಂಭಾಭಿಷೇಕ ಆಗೋರ್ಗು ಯಾರನ್ನು ಒಳಗ್ ಬಿಡಲ್ವಂತೆ. ನನ್ನಣೆ. ಮುಚ್ಚಯ್ಯ ಬಾಯಿ. ಬೆಳಿಗ್ಗೆ ತಾನೇ ನನ್ನ ಸ್ನೇಹಿತ ಅಲ್ಗ್ ಹೋಗಿ ಪೂಜೆ ಮಾಡಿಸಿ ಅಭಿಷೇಕ ಮಾಡಿಸಿ ಪ್ರಸಾದ ತಂದು ಕೊಟ್ಟೋಗಿದ್ದಾನೆ. ಮತ್ತೆ ನನ್ನ ಸ್ನೇಹಿತ ಉಚ್ಮುಂಡೆ ಗಂಡ ನನ್ನ ಹತ್ರ ಯಾಕೆ ಹಂಗ ಹೇಳ್ದ? ಹೋಗಿ ಅವನ್ನೇ ಕೇಳಿ ಹೋಗು. ಅಮ್ಮ, ಇವತ್ತು ಗುರುವಾರ, ನಾವ್ ಯಾಕೆ ಸಾಯಿಬಾಬನ್ ಗುಡಿ ಹೋಗ್ಬಾರ್ದು? ಅದೆಲ್ಲ ಆಗಲ್ಲ. ವೆಂಕಟರಮಣ ಸ್ವಾಮಿ ಗುಡಿಗೆ ಹೋಗ್ಬೇಕು. ವೆಂಕಟರಮಣ ಸ್ವಾಮಿ ಗುಡಿಗೆ ಹೋಗ್ಬೇಕಾ? ವೆಂಕಟರಮಣ ಸ್ವಾಮಿ ಗುಡಿಗೆ ಹೋಗ್ಬೇಕಾ? ನಡಿ. ಬನ್ನಿ ಬನ್ನಿ ಗೋಯಿಂದ. ನೀಲಾಂಬರಿ, ಏನಿದೆ ಅಗ್ನಿಕುಂಡ, ರೇಷ್ಮೆ ಬಟ್ಟೆಗಳು, ಈ ಗಂಟುಗಳು? ಸುಮ್ನೆ ಬಡಬಡ ಅನ್ಬೇಡಿ. ಈ ಗಂಟು ಹಾಕೊಂಡು ಅಗ್ನಿಗ್ 3 ಪ್ರದಕ್ಷಿಣೆ ಮಾಡಿದ್ರೆ ವಿವಾಹ ಬಂಧನ ಗಟ್ಟಿಯಾಗಿರುತ್ತೆ ಅಂತ ಈ ಪುರೋಹಿತರು ಹೇಳಿದ್ರು. 116 ರೂಪಾಯಿ ದಕ್ಷಿಣೆ ಕೇಳಿದ್ರು. ನಾನ್ ಚೌಕಾಸಿ ಮಾಡಿ 58 ರೂಪಾಯಿಗೆ ಒಪ್ಸಿದೀನಿ. ಪೂಜಾರಿ, ತಮ್ಮದೇನೆ ಈ ಸಲಹೆ? ಹೌದೌದು. ನೀವಿಬ್ರು ಅಗ್ನಿಗೆ ನಮಸ್ಕಾರ ಮಾಡಿ ಬೆರಳು ಹಿಡ್ಕೊಂಡು 3 ಪ್ರದಕ್ಷಿಣೆ ಬಂದ್ಬಿಡಿ. ನಾನು ಕೊಡ್ಬೇಕಾದ ದಕ್ಷಿಣ ಮೊದಲು ಕೊಟ್ಟು ಬಿಡಿ. ಈ ತರ ಎಷ್ಟು ದಂಪತಿಗಳಿಗೆ ಹಿಂಸೆ ಕೊಟ್ಟಿದ್ದಾರೆ ಪೂಜಾರಿ. ಸತ್ಯ, ಯಾಕೆ ಹಾಗೆ ಓಡ್ತಾ ಇದ್ಯಾ? ಅದು ನೀವು ಬರೋದಕ್ಕೆ ಮುಂಚೆ ಏರ್ಪಾಟ್ ಮಾಡ್ಬೇಕಲ್ಲ, ಅದಕ್ಕೆ ಓಡ್ತಾ ಇದೀನಿ. ಏನು ಬೇಕಾಗಿಲ್ಲ, ಒಟ್ಟಿಗೆ ಹೋಗೋಣ. ಒಟ್ಟಿಗೆ ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಕೆ ಗೋವಿಂದ ಗೋವಿಂದ ಗೋಪಾಲ ಗೋಪಾಲ ಪ್ರತಿಷ್ಠತೆ ಧನಂ ಧಾನ್ಯಂ ಬಹುಪುತ್ರ ಲಾಭಂ ಸಂವತ್ಸರಂ ದೀರ್ಘಾಯು. ಗೋಪಾಲ ಓಡು. ಅಯ್ಯೋ, ಇಲ್ಲಿ ಯಾಕ್ರಿ ಬಂದ್ರಿ? ಬೇಗ ಬನ್ನಿ. ಪೂಜಾರಿ, ಮಂತ್ರ ಹೇಳಿ. ಹೇಳಿ. ಗೋಪಾಲ ಗೋವಿಂದ ಓಡು ಓಡು. ಏನ್ ಸತ್ಯ ಓಡ್ ಹೋಗೋದು? ಅದು ಅಮ್ಮ, ನನಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ ಆದಾಗ ದೇವ್ರ ಜೊತೆ ಜೂಟಾಟ ಆಡ್ಬೇಕು ಅನ್ಸುತ್ತೆ. ಅದೇ ಗೋವಿಂದ ಓಡು. ಯಶಂ 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 ಚ ತುಷ್ಯಂ 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 ಚ ದುಷಂ 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 ಚ. ಏನಾಯ್ತ್ರಿ ನಿಮ್ಗೆ? ಸುಮ್ಮನೆ ಪೂಜೆ ಮಾಡಿ, ಎಲ್ಲ ಸರಿ ಹೋಗುತ್ತೆ. ಯಜಂ 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 ಚ. ಕಶ್ಯಂ 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 ಚ. ಯಾಕ್ರಿ ಹೀಗಾಡ್ತಾ ಇದ್ದೀರಾ? ಅಯ್ಯೋ ನೀಲ ನೀಲ ನೀಲ. ಏನ್ರಿ? ಅಯ್ಯೋ ಹೇಳೋಕ್ಕಾಗಲ್ಲ, ಹೇಳ್ದೆ ಇರೋಕ್ಕಾಗಲ್ಲ ಅಂತ ಒಂದು ಸಮಸ್ಯೆ ಇದೆ. ಅದೇನು ಅಂತ ನನ್ನ ಹತ್ರ ಹೇಳಿ. ಅಯ್ಯೋ ಇದು ಹೋಗ್ರಿ. ಸರಿ ಬಾ ಹೋಗೋಣ. ನಾನ್ ಯಾಕೆ, ನೀವ್ ಹೋಗಿ. ನೀನಲ್ಲ ಬರ್ಬಾರ್ದಲ್ಲ. ಸರಿ ಇಟ್ಕೋ, ನಾನು ಹೋಗ್ತೀನಿ. ರೀ, ಬರೋವಾಗ ಕಾಲ್ ತೊಳ್ಕೊಂಡ್ ಬನ್ನಿ. ಗೋವಿಂದ ಗೋಪಾಲ ಬನ್ನಿಮ್ಮ ಬನ್ನಿ. ಅರ್ಶನ ಟಿಕೆಟ್ಗೆ ಕ್ಯೂ ನಲ್ಲಿ ನಿಂತ್ಕೋಬೇಕಲ್ಲ, ನೀವ್ ಇಲ್ಲೇ ಕೂತಿರಿ, ನಾನು ಹೋಗಿ ಟಿಕೆಟ್ ತಗೊಂಡ್ಬಿಡ್ತೀನಿ. ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಅಯ್ಯೋ ಅಯ್ಯಪ್ಪ, ನಿನಗೆ ಬುದ್ಧಿ ಇದ್ಯಾ? ನೀನ್ ಮನುಷ್ಯನ? ಮೋಹನ ನಿಲ್ಗ್ಯಾಕೋ ಕರ್ಕೊಂಬಂದೆ? ನಾನಲ್ಲ ಗುರುವೆ ಕರ್ಕೊಂಡ್ ಬಂದಿದ್ದು. ಆ ಅಮ್ಮ ನನ್ನ ಮಾತಲ್ಲಿ ಕೇಳ್ತಾಳೆ. ಸಾಕ್ಷಾತ್ ಆ ವೆಂಕಟರಮಣ ಸ್ವಾಮಿ ದರೆಗಳು ಬಂದ್ರು ಅವ್ರ ಮಾತು ಕೇಳೋದಿಲ್ಲ. ನೀನ್ ಮೊದಲಿನಿಂದ ಓಡೋಗು. ಸರಿ, ನೀನ್ ಇಲ್ಲೇ ಇದ್ಕೊಂಡು ಮೋಹನ ಸುಧಾರಿಸ್ಕೋ, ನಾನು ಇಲ್ಲ ಕರ್ಕೊಂಡು ಓಡೋಗ್ತೀನಿ. ಓಡು ಓಡು. ಗೋವಿಂದ, ವೆಂಕಟರಮಣ ಗೋವಿಂದ, ಏಡುಕುಂಡಲವಾಡ ಗೋವಿಂದ, ಆಪತ್ ಬಾಂಧವ ಗೋವಿಂದ, ಅನಾಥ ರಕ್ಷಕ ಗೋವಿಂದ. ಮೆಲ್ಲೆ ಬನ್ನಿ ಮಾ, ಮೆಲ್ಲೆ ಬನ್ನಿ. ಅದು ಅರ್ಚನೆಗೆ ಟಿಕೆಟ್ ತಗೊಂಬಿಟ್ಟೆ, ಬಾಳೆಹಣ್ಣಿಗೆ ತೆಂಗಿನಕಾಯಿಗೆ ಮಂಗಳಾರತಿಗೂ ಟಿಕೆಟ್ ತಗೊಂಬಿಟ್ಟೆ ಮಾ. ರಾಘವೇಂದ್ರ ರಕ್ಷಮಾಂ ಗುರುರಾಜ ರಕ್ಷಮಾಂ, ರಾಘವೇಂದ್ರ ಪಾಯಮಾಂ ಗುರುರಾಜ ಪಾಯಮಾಂ, ರಾಘವೇಂದ್ರ ರಕ್ಷಮಾಂ ಗುರುರಾಜ ಪಾಯಮಾಂ, ರಾಘವೇಂದ್ರ ರಕ್ಷಮಾಂ.
ನೋಡಿದ್ಯಾ ಅವ್ರನ್ನ? ಭಕ್ತಿ ಹೆಚ್ಚಾಗಿ ಕುಣಿತಿದ್ದಾರೆ. ಕಚ್ಚೆ ಬಿಚ್ಚೋಗಿದ್ರು ಗೊತ್ತಾಗಿಲ್ಲ. ರಾಘವೇಂದ್ರ ರಕ್ಷಮಾಂ, ರಾಘವೇಂದ್ರ ರಕ್ಷಮಾಂ. ಯೋ ಭಕ್ತ ಕುಮಾರ, ಕಚ್ಚೆ ಉದುರೋಗ್ತಾ ಇದೆ, ಎತ್ ಕಟ್ಕೋ. ಕಚ್ಚೆ ಬಿದ್ದೋಗ್ಬಿಟ್ಟಿದೆ. ಸಾಯಿನಾಥ ರಕ್ಷಮಾಂ, ಸಾಯಿನಾಥ ರಕ್ಷಮಾಂ. ನಿಲ್ಲ 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 ನಿಲ್ಲ, ಇಲ್ಲಿಂದ ಹೋಗ್ಬಿಟ್ರೆ ಬಿಟ್ರು. ಯಾಕ್ರಿ? ಯಾಕೋ ಹೊಟ್ಟೆಲ್ಲ ಗಡಗಡ ಮಾಡ್ತಾ ಇದ್ದೆ. ನಡಿ 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 ನಡಿ. ಸ್ವಾಮಿ, ನನ್ ದಕ್ಷಿಣೆ ದಕ್ಷಿಣೆ. ಅಯ್ಯೋ, ಉತ್ತರ ದಿಕ್ಕಿಗೆ ಹೋಗ್ಬೇಕಾದ್ರೆ ನಿನ್ ತಕ್ಷಣ ಬಂತು. ನಡಿ 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 ನಡಿ. ಏನ್ ಅವಸರ ನಿಮ್ಗೆ? ಅಮ್ಮ, ಏನಾದ್ರೆ? ಅಯ್ಯೋ 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 ಅಯ್ಯೋ. Escape. ಸತ್ಯ ನಿಲ್ಕೋ. ಅವ್ರು ಬಂದಿದ್ದಾರೆ. ಅವರೆಲ್ಲಮ್ಮ ಬಂದವ್ರೆ. ಅವರು ಆಫೀಸಲ್ಲಿ ಫೈಲ್ ಒಳಗಡೆ ಮುಳುಗ್ಬಿಟ್ಟವ್ರೆ. ಅವರೇ ಬಂದಿದ್ದಾರೆ ಸತ್ಯ. ನನ್ ಕಣ್ಣಾರೆ ನೋಡ್ದೆ. ನನ್ ಕರೀತಾ ಇದ್ರು, ಹೊರಟೋದ್ರು. ನೀವು ಕರೆದ್ರು ಕೇಳಿದಾಗ ಅವ್ರು ಹೊರಟೋದ್ರು ಅಂದ್ಮೇಲೆ ಅವರೆಲ್ಲ ಇಲ್ಲ ಸತ್ಯ, ಅವ್ರೆ. ಯಾವ್ದೋ ಹುಡುಗಿ ಜೊತೆ ಕಾರ್ನಲ್ಲಿ ಹೋಗಿದ್ದೀನ ನನ್ ಕಣ್ಣಾರೆ ನೋಡ್ದೆ. ಕಣ್ಣಾರೆ ನೋಡಿದ್ರ? ಕಣ್ಣಾರೆ ನೋಡಿದ್ರ? ಅಯ್ಯಯ್ಯೋ, ಕಣ್ಣಾರೆ ನೋಡಿದ್ರ? ಕಣ್ಣಾರೆ ನೋಡಿದ್ರ? ಕಣ್ಣಾರೆ ನೋಡಿದ್ರ? ಅಯ್ಯಯ್ಯೋ, ಅವರು ನಿಮ್ಮವ್ರಲ್ಲಮ್ಮ. ಅಚ್ಚಾಗ್ದಾಗ ನಿಮ್ಮವ್ರ ತರ ಇರೋ ಬೇರೆಯವರು. ಏನು? ನಮ್ಮ ಯಜಮಾನ ತರ ಇನ್ನೊಬ್ರ? ಹೌದಮ್ಮ, ನಿಮಗೆ ನಾನು ಯಾಮಾರ್ಬಿಟ್ಟೆ? ಖಂಡಿತ ಇಲ್ಲ. ನಾನ್ ಚೆನ್ನಾಗಿ ನೋಡ್ದೆ. ಅವ್ರು ನಮ್ಮವ್ರೆ. ಅಯ್ಯೋ, ಅದಲ್ಲಮ್ಮ. ನಿಮ್ಮವ್ರ ತರ ಇರೋರೆಲ್ಲ ನಿಮ್ಮವ್ರೇನಾ? ನಾನು ಈಗ ಟಿಕೆಟ್ ತರಬೇಕಾದ್ರೆ ಅವ್ರ ಹಿಂದೆ ನಿಂತಿದ್ದೆ. ನಿಮ್ಮವ್ರು ಅಂತ ತಿಳ್ಕೊಂಡು ಸೊಂಟದ ಮೇಲೆ ಕೈ ಇಟ್ಟೆ. ಜಬೆ ಕೈ ಬಿಡ್ತದ, ಪಟ್ ಅಂತ ಹೊಡೆದ್ರು. ಅವ್ರ ಹೆಸರು ಕೃಷ್ಣ ಟಟ ಅಂತ. ಹಾಗಾದ್ರೆ ಅವರಲ್ವಾ? ಅವರೇ, ಆದ್ರೆ ನಿಮ್ಮವರಲ್ಲ. ಈಗ ಅದೆಲ್ಲ ಯಾಕಮ್ಮ? ಒಳಗಡೆ ದೇವರು ದಿಂಡ್ರು ಪೂಜೆ ಪುರಸ್ಕಾರ ನಡೀತಾ ಇದೆ, ನಡೀರಿ. ಸತ್ಯ. ಅಯ್ಯೋ, ನೀವು ನಡೀರಮ್ಮ. ಎರಡು ಕುಂಡಲ ಮಾಡ ಗೋವಿಂದ ಗೋವಿಂದ. ತಗೊಳ್ಳಿ ಸ್ವಾಮಿ. ಏನ್ 2 ಟಿಕೆಟ್ ಇದೆಯಲ್ಲ? ಅಷ್ಟೋತ್ತರನೋ ಸಹಸ್ರನಾಮನೋ? ಯಾವ್ಯಾವ ಪೂಜೆ ಎಷ್ಟೊತ್ತಾಗ್ಬೋದು ಸ್ವಾಮಿ? ಅಷ್ಟೋತ್ತರಕ್ಕೆ 15 ನಿಮಿಷ, ಸಹಸ್ರನಾಮಕ್ಕೆ 3/4 ಗಂಟೆ. 2 ಸೇರ್ಸ್ ಒಟ್ಟಿಗೆ ಮಾಡ್ಬಿಡಿ. 2 ಗಂಟೆ ಟೈಮ್ ನಿಧಾನ ಆದ್ರೂ ಪರವಾಗಿಲ್ಲ. ಇವ್ರ ಯಜಮಾನರು ಕ್ಷೇಮವಾಗಿರ್ಬೇಕು. ಪುರೋಹಿತ್ರೆ, ಗುಡಿ ನಾಯಿ ನುಗ್ಗಂತೆ. ಹಾಗೆ ಹೇಳಿದ್ ಯಾವ ನಾಯಿ? ನಾಯಿ ಒಳಕತೆ ಯಾಕೆ? ಪೂಜೆ ಮಾಡಿ ಸ್ವಾಮಿ. ಓಂ ಶ್ರೀ ವೆಂಕಟೇಶಾಯ ನಮಃ. ಸತ್ಯ, ಅಮ್ಮ, ನಾನು ಆಫೀಸ್ಗೆ ಹೋಗಿ ಅವ್ರನ್ನ ನೋಡ್ಕೊಂಡು ಮನೆಗೆ ಹೋಗ್ತೀನಿ. ನಡಿಯಪ್ಪ. ಅಯ್ಯೋ ನೀಲ, ಆ ಸಾಯಂಕಾಲ ಬರೋದು ಲೇಟ್ ಆಗುತ್ತೆ. ಬೇಗ ಬಂದ್ಬಿಡಿ. ಹಲೋ, ಯಾರು? ನಾನ್ ಗುರು ಸತ್ಯ. ಮನೆ ಕುಟ್ಟೋಯ್ತು. ಗುಡಿಲಿ ಮೋಹನ ನೀನ್ ನೋಡ್ಬಿಟ್ಲಂತಪ್ಪ. ನೋಡ್ಬಿಟ್ಲಂತ? ಹೌದು ಗುರುವೆ. ಯಾವ್ದೋ ಹುಡುಗಿ ಜೊತೆ ಕಾರ್ ಹತ್ತಿದ್ರು ಒಂದು. ನಾನು ಬೀಸೋದೊಣ್ಣೆ ತಲೆ ತಪ್ಪಿಸ್ಕೊಂಡ್ರೆ 100 ವರ್ಷ ಅಂದಂಗೆ ಅವನು ನಿನ್ನಾಗೆ ಇರೋ ಇನ್ನೊಬ್ಬ ಕೃಷ್ಣ ಟಟಟ ಅಂತ ಲೈಟ್ ಆಗಿ ರೀಲ್ ಬಿಟ್ಬಿಟ್ಟೆ ಗುರುವೆ. ಏನು? ನನ್ನಾಗಿ ಇನ್ನೊಬ್ಬ ಇದ್ದಾನೆ ಅಂತ ಹೇಳ್ದ? ಅಯ್ಯೋ, ಏನೋ ಹೀಗ್ ಮಾಡ್ಬಿಟ್ಟೆ ನೀನು. ಡಬಲ್ ಆಕ್ಟಿವ್ ಅಂತ ಸಿನಿಮಾ ರೀಲ್ ಬಿಟ್ಟು ನಂಬಿಸ್ಬಿಟ್ಟಿದೀನಿ. ಮೋಹನ ಆಫೀಸ್ ಹೋಗ್ತಾವಳೆ. ನೀನು ಬೇಗ ಓಡು ಗುರುವೆ. ನೀಲ, ರೇಷ್ಮೆ ಸೀರೆಗೆ ಬೆಂಗಳೂರಿನಲ್ಲಿ ವಿಜಯಲಕ್ಷ್ಮಿ ಸಿಲ್ಕ್ಸ್ ಬಿಟ್ರೆ ಬೇರೆ ದೊಡ್ಡ ಅಂಗಡಿನೇ ಇಲ್ಲ. ಅಮ್ಮ, ಸ್ಯಾರಿ ತೋರಿಸಿ. ಸ್ಯಾರಿ ಸೆಲೆಕ್ಷನ್ ನಿಂದು. ಅಳಿಯಂದ್ರಿಗೆ ಸೂಟಿನ ಬಟ್ಟೆ ಸೆಲೆಕ್ಟ್ ಮಾಡ್ಕೊಂಡ್ ಬರೋ ಕೆಲಸ ನಂದು. ಆ ಸೀರೆ ಕೊಡಿ. ಆ ಸೀರೆಯಲ್ಲಿ ಪ್ಯಾಂಟ್ ಉಳಿಯಕ್ಕಾಗತ್ತಾ? ಅಳಿಯಂದ್ರೆ ಅಳಿಯಂದ್ರೆ ಯಾರ ನೀನು? ಓಡ್ದು ಮಾತಾಡೋ ಸದ್ಯ. ಹೂ ಆರ್ ಯು? ನನ್ನ ಯಾರು ಅಂತ ಕೇಳ್ತಾ ಇದ್ದೀರಾ? ಯಾರಾದ್ರೂ ನಿಮ್ಗೆ ಮಂಗ್ಪೂದಿ ಹರಿಸ್ಬಿಟ್ಟು ತಲೆಗಿಲೆ ಕೆಡಿಸ್ಬಿಟ್ರಾ? ಯಾರೇ ಇವರು? ಕೆಲವು ಜನ ಚಿಲ್ಲರೆ ಬೇಕಾದಾಗ ಮಾವ ಅಕ್ಕ ಚಿಕ್ಕಪ್ಪ ಅಂತ ಬರ್ತಾರೆ. ಇದೊಂಥರ ಕ್ಲಾಸ್ ಟೈಪ್ ಭಿಕ್ಷೆ. ತಗೊಳ್ರಿ. ಅವರು ನಿಮ್ಮವ್ರಲ್ಲಮ್ಮ. ಅಚ್ಚಾಗ್ದಾಗ ನಿಮ್ಮವ್ರ ತರ ಇರೋ ಬೇರೆಯವರು. ಛೆ, ಚಿಲ್ರೆಗೋಸ್ಕರ ನಾನು ಭಿಕ್ಷೆ ಎತ್ತಾ ಇದ್ದೀನ? ಅಳಿಯಂದ್ರೆ ನೀವೇ ಮಾತಾಡೋ ಸರಿಯಲ್ಲ. ಪಾಪ, ಇವ್ರ ಬುದ್ಧಿ ಸರಿ ಇಲ್ಲ ಅಂತ ಕಾಣ್ತಾ. ಅವ್ರ ಅಳಿಯ ಓಡೋಗಿರ್ಬೇಕು. ಕರೆಕ್ಟ್. ಅಮ್ಮ, ನನ್ನ ಅಳಿಯ ಓಡೋಗಿಲ್ಲ. ನನ್ನ ಮಗಳು ಇಲ್ಲೇ ಇದ್ದಾಳೆ, ನನ್ನ ಅಳಿಯಂದ್ರು ಇಲ್ಲೇ ಇದ್ದಾರೆ. ನನ್ನ ಬುದ್ಧಿನೂ ಸರಿಯಾಗೇ ಇದೆ. ಅದ್ ಸರಿ, ನೀನ್ ಯಾರು ತಾಯಿ? ಕಂಡೋರ್ ಗಂಡನಿಗೆ ಬಲೆ ಬೀಸಿ ಬೀದಿ ತಿರುಗ್ತಾ ಇರೋಳು. ನಾನು ಕಂಡೋರ್ ಗಂಡನ್ ಬಲೆಗ್ ಹಾಕೊಂಡಿದ್ದೀನ? ಇವ್ರು ನನ್ ಗಂಡನೇ. ನೀವ್ ವಯಸ್ಸಿನಲ್ಲಿ ದೊಡ್ಡವ್ರು ಅಂತ ಸುಮ್ನೆ ಇದೀನಿ. ಇಲ್ದೇ ಇದ್ರೆ ಚಪ್ಪಲಿ ತಗೋತಿದ್ದೆ. ನನಗೆ ಚಪ್ಪಲಿ ತೋರಿಸ್ತಾ ಇದ್ಯಾ? ಏನೇಯ ಸನ್ನಿಲ್ಲ, ನೀನ್ ಪಕ್ಕದಲ್ಲಿ ಇದ್ಕೊಂಡೆ ಯಾವ್ದೋ ಹುಡುಗಿ ಕೈಲಿ ನನ್ನ ಬಾಯಿಗೆ ಬಂದಾಗೆಲ್ಲ ಬಯಸ್ತಾ ಇದೆಯಲ್ಲ. ನೋಡಮ್ಮ, ಇವನ್ ನಿನ್ ಗಂಡ ಅಲ್ಲ, ನನ್ನಳಿಯ ಗೋಪಾಲ. ಅಲ್ಲ,
ನನ್ ಗಂಡ ಕೃಷ್ಣ. ನನ್ನಳಿಯ ಗೋಪಾಲ. ನನ್ನ ಗಂಡ ಕೃಷ್ಣ. ನನ್ನಳಿಯ ಗೋಪಾಲ. ನನ್ ಗಂಡ ಕೃಷ್ಣ. ನನ್ನಳಿಯ ಗೋಪಾಲ. ನನ್ ಗಂಡ ಕೃಷ್ಣ. ನನ್ನಳಿಯ ಗೋಪಾಲ. ನನ್ನಳಿಯ ಡ್ಯಾಡಿ. ಏನಮ್ಮ ನೀನು ನಾವಿಷ್ಟು ಜೋರ ಕೂಗಾಡ್ತಾನೆ ಇದ್ರು ನೀನ್ ನಗ್ತಾನೆ ಇದೆಯಲ್ಲ. ಇನ್ನೇನ್ ಮಾಡ್ಲಿ ಡ್ಯಾಡಿ, ಇವ್ರು ನಿಮ್ ಅಳಿಯ ಅಲ್ಲ, ಅವ್ರ ತರನೇ ಇರೋ ಇನ್ನೊಬ್ರು. ನಾನು ಗುಡಿಲ್ ನೋಡಿ ಕನ್ಫ್ಯೂಸ್ ಮಾಡ್ಕೊಂಡೆ ಅಂತ ಹೇಳಿದ್ನಲ್ಲ, ಇವ್ರೆ. ನಿಜಾನಾ? ನಿಜವಾಗ್ಲೂ ನಿಜಾನಾ? ಆಶ್ಚರ್ಯವೇ. ಯಜಮಾನ್ರು ನಮ್ಮವ್ರ ತರನೇ ಇದ್ದಾರಾ? ಅವ್ರನ್ನ ನೋಡಿದ್ಮೇಲೆ ಇವ್ರು ನೋಡೋದೇ ಬೇಕಾಗಿಲ್ಲ. ನಮ್ಮವ್ರ ಜೊತೆ ಇಷ್ಟು ವರ್ಷ ಸಂಸಾರ ಮಾಡಿದ್ದ ನಾನೇ ಮೋಸ ಸ್ವಲ್ಪ ಈ ಕಡೆ ಬರ್ತೀರಾ? ಏನ್ ಸಾ ನೀವ್ ಹಾಡ್ತೀರಾ? ಓ ಫಸ್ಟ್ ಕ್ಲಾಸ್ ಆಗಿ. ಮೊನ್ನೆ ಆರಾಧನೆಯಲ್ಲಿ ಬೀಟ್ ಮಾಡುವಾಗ ಹೋಗಿಲ್ಲ ತರ ಕೂಗ್ದೆ. ಅಯ್ಯೋ ಅದಲ್ಲ ಸಾರ್, ನನ್ನ ಅಳಿಯ ಹಾಡೋ ಹಾಡು ನೀನು ನೀನೇ ನಾನು ನಾನೇ. ನೀನು ನೀನೆ ಆದ್ರೆ ನಾನು ಅವನಲ್ಲ. ಆಡಿಸಿದಳೆ ಶೋದೆ ಜಗದೋದ್ಧಾರ. ಸಾಕು 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 ಸಾಕು. ಅಲ್ಲಿ ಯಶೋದನೂ ಇಲ್ಲ, ಜಗದೋದ್ಧಾರನೂ ಇಲ್ಲ. ಅದು ಫ್ಯಾನ್, ಅದ್ರ ಪಕ್ಕದಲ್ಲಿ ಕಲರ್ ಟಿವಿ. ಸಾರ್ ನಾನು ಹಾಡಿದ ಹಾಡು ಯಾವ್ದು ಅಂತ ತಮ್ಗೆ ಅರ್ಥವಾಗ್ಲಿಲ್ವೇ? ಹಾಡಾಯ್ತು. ನಾನು ನೀವ್ ಮಾತಾಡ್ತಾ ಇದ್ದೀರಾ ಅನ್ಕೊಂಡೆ. ಹೌದು, ನೀವೇ ಆಡ್ಕೊಳ್ಳೋ ಹುಚ್ಚು ಯಾವತ್ತಿಂದ ಶುರು ಆಯ್ತು? ಈಗ ಸ್ವಲ್ಪ ಹೊತ್ತಿಂದ. ಅಲ್ಲಿಗೆ ನಿಲ್ಸ್ಕೊಳ್ಳಿ. ಈಗ ನನ್ನ ಅನುಮಾನ ಪರಿಹಾರವಾಯ್ತು. ಅಮ್ಮ ಮೋಹನ, ನೀನ್ ಹೇಳಿದ್ದೇ ಸರಿ. ಖಂಡಿತವಾಗ್ಲೂ ಇವ್ರ ನಮ್ಮ ಅಳಿಯ ಅಲ್ಲ. ನಾನು ಆಗ್ಲೇ ಹೇಳಿಲ್ವಾ ಡ್ಯಾಡಿ, ನಿಮ್ಮಿಬ್ರ ಜಗಳದಲ್ಲಿ ನಾವಿಬ್ರು ಬೆಸ್ಟ್ ಫ್ರೆಂಡ್ ಆಗೋದ್ವಿ. ಗುಡ್ ಗುಡ್. ಏನ್ರಿ ಇವ್ರೆಷ್ಟು ಚೆನ್ನಾಗಿ ಮಾತಾಡ್ತಾರ ಗೊತ್ತಾ ರೀ? ನೀವ್ ಒಂದ್ಸಲ ನಿಮ್ ಯಜಮಾನ್ರನ್ ಕರ್ಕೊಂಡು ನಮ್ ಮನೆಗೆ ಊಟಕ್ಕೆ ಬರ್ಬೇಕು. ಖಂಡಿತ ಬರ್ತೀವಿ. ಅವತ್ತು ನಿಮ್ ಯಜಮಾನ್ರನ್ ಮನೇಲೇ ಇರಕ್ ಹೇಳಿ. ಓಕೆ. ನೀನ್ ಸ್ವಲ್ಪ ಸುಮ್ನಿರೆ. ಅವ್ರ ಮನೇಲಿ ಊಟ ಮಾಡ್ಬೇಕು, ನಾವು ನಮ್ ಮನೇಲಿ ಊಟ ಮಾಡ್ಬೇಕು. ತೆಂಗಿನ ಮರದಲ್ಲಿ ಊಟ ಸಿಕ್ಕುತ್ತೆ ಅಂದ ತಕ್ಷಣ ಕಟ್ಟು ಜನವರಕ್ಕೆ ಲೋಟ ಅನ್ನೋದಾ? ಸಾರ್ ಆಕೆ ಹೇಳಿದ್ರಲ್ಲಿ ಏನ್ ತಪ್ಪಿದೆ ಸಾರ್? ನಮ್ ಮಳಿನ್ ತರ ಇರೋ ನೀವುನು ನಮ್ ಮಳಿಯಾನು ಪಕ್ಕದಲ್ಲಿ ಕೂತ್ಕೊಂಡು ಊಟ ಮಾಡೋದನ್ನ ನೋಡೋ ಆಸೆ ಆ ಹೆಣ್ಮಗುಗೆ. ನೋಡಿ ಚೆನ್ನಾಗಿ ನೋಡಿ. ನಾವು ಬರ್ತೀವಿ. ಅಮ್ಮ ನೀಲಾಂಬ್ರಿ ಬನ್ನಿ. ಮೋಹನ ನನ್ಗ್ಯಾಕೋ ನಡಿ ಅಮ್ಮ. ಚಿಚಿ, ನಿಮ್ ಪದ್ಧತಿ ಸ್ವಲ್ಪನೇ ಚೆನ್ನಾಗಿಲ್ಲ. ನಿನ್ನೆ ರಾತ್ರಿ ಎಲ್ಲ ಮನೆಗ್ ಬರ್ಲಿಲ್ಲ, ಈಗ ನೋಡಿದ್ರೆ ಇಷ್ಟು ಲೇಟ್ ಆಗಿ. ನಿಮ್ಗೆ ಹೆಂಡತಿಗಿಂತ ಸೆಕೆಂಡ್ ಯೂನಿಟ್ ವರ್ಕೆ ಜಾಸ್ತಿ ಆಯ್ತು. ಅದು ಹೆಂಡತಿ ತಾನೆ? ಏನಂದ್ರೆ? ಅಂದ್ರೆ ಹೆಂಡತಿ ಕೂಡ ಯೂನಿಟ್ ತರನೇ. ನೀನು ಫಸ್ಟ್ ಯೂನಿಟ್, ಅದು ಸೆಕೆಂಡ್ ಯೂನಿಟ್. ಬಾ ಪಾಚ್ಕೊಳ್ಳೋಣ. ಅಯ್ಯೋ ಕರೆಂಟ್ ಹೊಟ್ಟೋಯ್ತೆ. ಯಾಕ್ರಿ ಭಯ ಪಡ್ತೀರಾ? ಡ್ರಾಯರ್ ತೆಗಿರಿ. ಡ್ರಾಯರ್ ಆಗಿ ತೆಗಿಬೇಕು? ಅದಕ್ಕೆ ಯಾಕ್ರಿ ಹಾಗೆ ಎದಿರ್ತೀರಾ? ಮೇಣದ ಬತ್ತಿ ಹಚ್ಚಕ್ಕೋಸ್ಕರ ರೀ. ಎಲ್ಲಿ? ಅಯ್ಯೋ, ಅನವಶ್ಯಕವಾಗಿ ಕನ್ಫ್ಯೂಸ್ ಮಾಡ್ಕೊಂಡು ತೊಡೆ ಸುಟ್ಕೊಂಡ್ರಿ. ಸದ್ಯ ಲುಂಗಿ ಹತ್ಕೊಳ್ಳಿಲ್ವಲ್ಲ? ಇರಿ, ಕ್ರೀಮ್ ಹಚ್ತೀನಿ. ಕಲೆ ಹೋಗಲ್ಲ ಅಂತ ಕಾಣುತ್ತೆ. ಆ ಹರಿಶ್ಚಂದ್ರನಿಗೆ ಮತ್ತೆ ತಪ್ಪಲಿಲ್ಲ. ಆಫ್ಟರ್ ಆಲ್ ನಾನು ಉರಿ ಕಮ್ಮಿ ಆದ್ರೆ ಸಾಕು. ನೀನು ಉಜ್ಜು. ಏನಕ್ಕ ನೀನ್ ಇಷ್ಟು ಸಲ ಹೇಳ್ಬೇಕಾ? 12 ಗಂಟೆಗೆ ಸರಿಯಾಗಿ ನಾನು ನಮ್ಮ ಯಜಮಾನ್ರು ಬಂದ್ಬಿಡ್ತೀವಿ. ನಿಮ್ಮವ್ರನ್ನ ಮನೇಲಿ ಇಟ್ಕೊಳ್ಳೋ ಜವಾಬ್ದಾರಿ ನಿಂದು. ಯಾಕೆಂದ್ರೆ ನಾನು ಅವ್ರನ್ನ ಖಂಡಿತ ನೋಡ್ಬೇಕು. ನಮ್ಮವ್ರ ತರನೇ ಇದ್ದಾರೆ ಅಂದ್ಮೇಲೆ ಮನಸ್ಸಿಗೇನೋ ಒಂಥರ ಕುತೂಹಲ. ಆಗ್ಲಕ್ಕ. ನೀಲಾ ಏನಿದು ಹೊಸ ತರ ತರಲೆ ಶುರು ಮಾಡ್ತಿದ್ಯಲ್ಲ ನೀನು? ತರ್ಲೆ ಅಲ್ಲ ರೀ, ಅವತ್ತು ಬಟ್ಟೆ ಅಂಗಡಿಲಿ ಸಿಕ್ಕಿರ್ಲಿಲ್ವಾ, ಅವ್ರ ಮನೆಗ್ ಊಟಕ್ಕೆ ಹೋಗ್ಬೇಕು. 11 ಗಂಟೆಗೆ ಸರಿಯಾಗಿ ಮನೆಗ್ ಬಂದ್ಬಿಡಿ, ಇಬ್ರು ಒಟ್ಟಿಗೆ ಹೋಗೋಣ. ನೀಲಾ ನೀವಿಬ್ರೆ ಪ್ರೋಗ್ರಾಮ್ ಫಿಕ್ಸ್ ಮಾಡ್ಕೊಂಡ್ರೆ ಹಾಗೆ ನನ್ನನ್ನು ಅವ್ರ ಗಂಡನ ಒಂದ್ ಮಾತು ಕೇಳೋದ್ ಬೇಡವಾ? ಅವ್ರ ಗಂಡನ್ ನಾನ್ ಹೇಗ್ರಿ ಕೇಳಲಿ? ಯಾಕೆ ನೀವೊಂದ್ಸಾರಿ ನಿಮ್ ಹೆಂಡತಿ ಮಾತು ಕೇಳ್ಬಾರ್ದಾ? ಅಯ್ಯೋ ಖಂಡಿತ ಕೇಳ್ತೀನಿ. ಆದ್ರೆ ಅವ್ರ ಗಂಡನಿಗೆ ಪುರ್ಸತ್ ಇರ್ಬೇಕಲ್ಲ. ಬರ್ತಾನೋ ಬರಲ್ವೋ, ಬರ್ದೇನೆ ಇರ್ತಾನೋ, ಬರೋ ಆಗಿದ್ರು ಬರೋದಿಲ್ವೋ ಯಾರು ಗೊತ್ತು? ಯಾರಿಗೋಸ್ಕರ ಬರ್ತಾರೆ? ಎಲ್ಲೇ ಇದ್ರು ಹುಡುಕಿ ಎಳ್ಕೊಂಡ್ ಬರ್ತೀನಿ ಅಂತ ಅಕ್ಕ ಹೇಳಿದ್ರು. ಏನು ಎಲ್ಲಿದ್ರು ಹುಡುಕಿ ಎಳ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರ? ಓಕೆ ವೆರಿ ಗುಡ್. ಹಾಗಾದ್ರೆ ನಾನು ಈಗ್ಲೇ ಆಫೀಸ್ಗೆ ಹೋಗ್ಬೇಕು, ಬರ್ಲಾ? ಏನ್ರಿ 1 ಗಂಟೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ಎಲ್ಲಿ ಹೊರಟೋಗಿದ್ರಿ? ಏನ್ ಮಾಡೋದು ಮೋಹನ, ಸೆಕೆಂಡ್ ಯೂನಿಟ್ ಪದ್ಧತಿಯಲ್ಲಿ ಸಿಕ್ಕಾಕೊಂಡು ತಲೆ ಎಲ್ಲ ಕೆಟ್ಟೋಗಿದೆ. ಪಾಪ, ನೀವು ಸೆಕೆಂಡ್ ಯೂನಿಟ್ಗೋಸ್ಕರ ಮೇಲೂ ಕೆಳಗೂ ಕಷ್ಟ ಪಡ್ತಾ ಇರೋದು ನನ್ನ ಮನಸ್ಸಿಗೆ ಬಹಳ ಬೇಸರ ಕಣ್ರಿ. ಏನ್ ಮಾಡೋದು ಮೋಹನ, ಮೇಲ್ಗಡೆನೂ ಕೆಲಸ ಮಾಡ್ಬೇಕು, ಕೆಳಗಡೆನೂ ಕೆಲಸ ಮಾಡ್ಬೇಕು, ಎಲ್ಲ ನಿನ್ನಿಂದ. ನೀನೇನು ಬೇಜಾರು ಮಾಡ್ಕೋಬೇಡ ಮೋಹನ. ಏನ್ರಿ ಇವತ್ತು ನೀಲಾಂಬ್ರಿ ಅವಳ ಗಂಡ ನಮ್ಮನೆಗೆ ಊಟಕ್ಕೆ ಬರ್ತಿದ್ದಾರೆ. 12 ಗಂಟೆಗೆಲ್ಲ ನೀವು ಮನೆಗೆ ಬಂದ್ಬಿಡಿ. ಅದ್ ಯಾಕೆ ಬರಕ್ಕಾಗತ್ತೆ ಮೋಹನ? ಬೇಕಾದ್ರೆ ಅವ್ರಿಬ್ಬರಿಗೆ ಬಂದು ಊಟ ಮಾಡ್ಕೊಂಡು ಹೋಗಿ ಕೇಳು. ನಾನು ಸೆಕೆಂಡ್ ಯೂನಿಟ್ ಪದ್ಧತಿಯಲ್ಲಿ ಇರ್ತೀನಿ.
ಸೆಕೆಂಡ್ ಯೂನಿಟ್ ಥರ್ಡ್ ಯೂನಿಟ್ ಅದೆಲ್ಲ ನನಗೆ ಗೊತ್ತಿಲ್ಲ. ನೀಲಾಂಬ್ರಿ ಗಂಡನ್ನ ನಾನ್ ನೋಡಿದೀನಿ. ನಿಮ್ಮನ್ನ ಅವಳು ನೋಡ್ಬೇಕು ಅಂತ ಕುಡಿದು ಕುಪ್ಪಳಿಸ್ತಾ ಇದ್ದಾಳೆ. ಅವಳಲ್ಲಿ ಕುಣಿದು ಕುಪ್ಪಳಿಸ್ತಾ ಇದ್ರೆ ನಾನು ಇಲ್ಲಿ ಬೆದರಿ ಬಿಕ್ಕಳಿಸ್ತಾ ಇದ್ದೀನಿ. ಬಿಕ್ಕಳಿಸಿ ಆಕಳಿಸ್ತಾ ಇದ್ದೀನಿ. ನೀವ್ ಆಕಳಿಸ್ತಿರೋ ತೂಕಡಿಸ್ತಿರೋ ನನಗೆ ಗೊತ್ತಿಲ್ಲ ರೀ. ನೀವು ಬರ್ಬೇಕು, ಬರ್ತೀರಾ ಅಷ್ಟೇ. ಯಾವ ಕಡೆ ಹುಟ್ಟಿದ್ಯೋ ಭಾಸ್ಕರ. ಲೋ ಸತ್ಯ, ನೀನೇನೋ ಲೈಫ್ ನಲ್ಲಿ ಡ್ಯೂಯಲ್ ರೋಲ್ ನ ಕ್ರಿಯೇಟ್ ಮಾಡ್ಬಿಟ್ಟೆ. ಅವ್ರೇನೋ ಎರಡೂ ಕ್ಯಾರೆಕ್ಟರ್ನ ಒಟ್ಟಿಗೆ ನೋಡ್ಬೇಕಂತಿದ್ದಾರಲ್ಲ, ಈಗೇನೋ ಮಾಡೋದು? ನೀನೇ ಹೇಗಾದ್ರೂ ಮ್ಯಾನೇಜ್ ಮಾಡೋರು. ಬಳಸಿ ನೋಡು, ಮಾಡೋದೆಲ್ಲ ಮಾಡ್ಬಿಟ್ಟು ಮ್ಯಾನೇಜ್ ಮಾಡ್ಬೇಕಂತ ಮ್ಯಾನೇಜ್. ಈಗೇನ್ ಮಾಡೋದು? ಆಗ ನೀನು ಒಂದ್ ಕೆಲಸ ಮಾಡು. ನಮ್ಮ ಮನೆ ರೋಡ್ ಸೈಡ್ ಡಸ್ಟ್ಬಿನ್ ಹತ್ರ ನನ್ ಕಾರ್ ತಂದು ಸೆಕೆಂಡ್ ಯೂನಿಟ್ ಡ್ರೆಸ್ ರೆಡಿ ಮಾಡ್ಕೊ. ನಾನು ಗಬಕ್ ಅಂತ ಬಂದು ಲಬಕ್ ಅಂತ ಡ್ರೆಸ್ ಚೇಂಜ್ ಮಾಡ್ಕೊಂಡು ಡಬಕ್ ಅಂತ ಓಡೋಗ್ಬಿಡ್ತೀನಿ. ಸ್ವಾಮಿಯೇ ಶರಣವಯ್ಯಪ್ಪ. ಅಯ್ಯೋ ಬೇಗ ಬನ್ರಿ, ಹೊತ್ತಾಯ್ತು. ಡ್ಯಾಡಿ ಅವ್ರು ಬಂದ್ಬಿಟ್ರು. ಅದ್ ಸರಿ, ನಿನ್ ಗಂಡ ಇಲ್ಲಮ್ಮ? ಅವ್ರು ಯಾವಾಗ್ಲೂ ಲೇಟ್ ತಾನೆ. ಅವ್ರನ್ನ ಯಾವಾಗ ನೋಡ್ತೀನೋ ಅಂತ ಒದ್ದಾಡ್ತಿದೀನಿ. ಬನ್ನಿ ಅಕ್ಕ, ನಿಮ್ಮವ್ರೆಲ್ಲಿ? ನಮಸ್ಕಾರ. ಅವ್ರನ್ನ ನೋಡ್ಬೇಕು ಅಂತ ತುಂಬಾ ಆಸೆ ಆಗ್ತಿದೆ. ಇನ್ನೇನ್ ಬಂದ್ಬಿಡ್ತಾರೆ. ಅವರು ಸೆಕೆಂಡ್ ಯೂನಿಟ್ ಕಟ್ಕೊಂಡು ಒದ್ದಾಡ್ತಿದ್ದಾರೆ. ತುಂಬಾ ಕೆಲ್ಸ. ನಾವು ಬರ್ತೀವಿ ಅಂತ ಅವ್ರ ಆಫೀಸ್ ಕೆಲಸ ಎಲ್ಲ ಬಿಟ್ಟು ಬರಕ್ಕಾಗತ್ತಾ? ಯಾವಾಗ್ಲೂ ಜೆಂಟ್ಲ್ಮ್ಯಾನ್ ಗಳಿಗೆ ವರ್ಕ್ ಇಸ್ ವರ್ಷಿಪ್. ಕರೆಕ್ಟ್, ಮುತ್ತಿನಂತ ಮಾತು. ಬನ್ನಿ ಕೂತ್ಕೊಂಡು ಮಾತಾಡೋಣ. ಪಾಪ ಬಾಬಾ. ಬನ್ನಿ ಕೂತ್ಕೊಳ್ಳಿ. ಅಕ್ಕ, ಮನೆ ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು. ಅಕ್ಕ, ಏನಕ್ಕ, ನನ್ಗೊಂದು ಸಂಶಯ. ಏನು? ನಿಮ್ಮವರು ನಮ್ಮವರು ಇಬ್ರು ಬೇರೆ ಬೇರೆ ಅಂತೀಯಾ? ಬೇರೆ ಬೇರೆ ಅಂತ ಅನ್ಸಿದ್ರು ಮನಸ್ಸಿನಲ್ಲಿ ಒಂದು ಮೂಲೆಯಲ್ಲಿ ಅನುಮಾನ ಇದ್ದೇ ಇದೆ. ನಿನಗ್ ಒಂದು ಮೂಲೆಯಲ್ಲಿದ್ರೆ ನನಗ್ 3 ಮೂಲೆಯಲ್ಲೂ ಇದೆಯಲ್ಲ. ಈ ಅನುಮಾನ ತೀರ್ಬೇಕು ಅಂದ್ರೆ ಒಂದು ಒಳ್ಳೆ ಪ್ಲಾನ್ ಹೇಳ. ಏನಕ್ಕ ಅದು? ಒಂದಿನ ರಾತ್ರಿ ಮೇಣದ ಬತ್ತಿ ಸುಟ್ಟಿರೋ ಮಚ್ಚೆ ನಿನ್ ಬ್ರೈನಕ್ಕ. ರೀ ಬನ್ರಿ. ಎಲ್ಲಿಗೆ? ಬನ್ನಿ ಹೇಳ್ತೀನಿ. ಎಲ್ಲಿಗೆ? ಬನ್ನಿ. ಅಯ್ಯೋ, ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ಯಾ? ಹೇಳ್ತೀನಿ ರೀ ಸ್ವಲ್ಪ. ಅಕ್ಕ, ಬೆಡ್ರೂಮ್ ಎಲ್ಲಿದೆ? ಬಲಗಡೆ ಇದೆ. ಬೆಡ್ರೂಮ್ಗ? ಇಷ್ಟೊತ್ತಲ್ಲಿ ಯಾಕೆ ಬೆಡ್ರೂಮ್ಗೆ? ಬನ್ರಿ ಹೇಳ್ತೀನಿ. ಅಯ್ಯೋ ಯಾಕೆ? ನಡೀರಿ ಒಳಗೆ. ಬೆಡ್ರೂಮ್ ಒಳಗೆ ಯಾಕೆ? ಹೇಳ್ತೀನಿ ತಡೀರಿ. ಅಯ್ಯೋ, ಏನೇ ನೀನ್ ಮಾಡ್ತಿರೋ ಕೆಲ್ಸ? ಕಂಡವ್ರ ಮನೆಗೆ ಬಂದ್ ಬೆಡ್ರೂಮ್ ಸೇರ್ಕೊಂಡ್ರೆ ಅವ್ರೇನ್ ಅನ್ಕೋತಾರೆ? ಏನು ಅನ್ಕೊಳಲ್ಲ. ಸ್ವಲ್ಪ ಪ್ಯಾಂಟ್ ಬಿಚ್ಚಿ. ಯಾವ್ದಕ್ಕೂ ಒಂದು ಟೈಮು, ಮೂಡು, ಪ್ಲೇಸ್ ಬೇಕು. ದಿಸ್ ಇಸ್ ಟೂ ಮಚ್. ನೀವು ಬಿಚ್ತೀರೋ ಇಲ್ಲ ನನ್ನೇ ಬಿಚ್ಚು ಅಂತೀರೋ? ಸರಿ, ನೀನೇ ಬಿಚ್ಕೋ. ಸರಿ, ನಂದು ನಾನೇ ಬಿಚ್ಕೋತೀನಿ, ನಿನ್ ಕೈ ಹಾಕ್ಬೇಡ. ಒಂದ್ ಸಣ್ಣ ಟೆಸ್ಟ್ ಕಣ್ರಿ. ಟೆಸ್ಟಾ? ಹೌದು ರೀ. ಸರಿ, ನೋಡ್ಕೋ. ಮಚ್ಚೆ ಇಲ್ಲ. ಅಯ್ಯಯ್ಯೋ ಅಕ್ಕ, ಅಯ್ಯಯ್ಯೋ, ನೋಡ್ಬಿಟ್ರಾ? ಎಲ್ಲ ನೋಡ್ಬಿಟ್ರಾ? ಅಕ್ಕ, ಇವ್ರಿಗೆ ತೊಡೆ ಮೇಲೆ ಮಚ್ಚೆ ಇಲ್ಲ. ಮಚ್ಚೆನೇ ಇಲ್ವಾ? ವೆರಿ ಗುಡ್. ನಿನ್ ಗಂಡನೇ, ನನ್ ಗಂಡ. ನನ್ನಳಿಯನೇ ಬೇರೆ, ನಿಮ್ಮ ಅಪ್ಪನಳಿಯನೇ ಬೇರೆ. ಬ್ಯಾಡ್, ವೆರಿ 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 ಬ್ಯಾಡ್. ಮನೆಗೆ ಬಂದವ್ರನ್ನ ಬೆಡ್ರೂಮ್ ಒಳಗೆ ಕಳಿಸಿ ಬಾಗಿಲು ಸಂದಿಯಲ್ಲಿ ನೋಡ್ತೀರಾ? ಪೀಪಿಂಗ್ ಥ್ರೂ ವಾಲ್ಸ್. ಊಟದ ನೆಪ ಮಾಡಿ ಮತ್ತೆ ಎಕ್ಸಿಬಿಷನ್ ಇಡ್ತೀರಾ? ನಿಮ್ಗೆ ಏನಾದ್ರೂ ಕಾಮನ್ ಸೆನ್ಸ್ ಇದೆಯಾ? ನಮಗ್ ಕಾಮನ್ ಸೆನ್ಸ್ ಇಲ್ಲ, ನಿನ್ಗೆ ತೊಡೆ ಮೇಲೆ ಮಚ್ಚೆ ಇಲ್ಲ. ಅಬ್ಬಾ, ಅದೇ ನಮಗ್ ಸಂತೋಷ. ಸಂತೋಷನಂತೆ ಏನೇ ಅದು ಕೆಟ್ಟ ಸಂತೋಷ? ಎಲ್ರು ಗಂಡದಿರ ಮನೆ ಕರೆಸಿ ಮಚ್ಚೆ ಎಲ್ಲಿದೆ, ಗುರುತೆಲ್ಲಿದೆ ಅಂತ ತಿಳ್ಕೊಳ್ಳೋದೇ ನಿಮ್ ಮರ್ಯಾದೆನಾ? ನಿಮ್ ಅನುಮಾನ ತೀರ್ಸ್ಕೊಳಕ್ಕೆ ನನಗೆ ಅವಮಾನ ಮಾಡ್ತೀರಾ? ಇನ್ನು ನಿಮ್ಗೆ ಏನಾದ್ರೂ ಅನುಮಾನ ಇದ್ರೆ ಹೇಳಿ, ತೋರಿಸ್ಬೇಕಾದ್ರೆಲ್ಲ ತೋರಿಸ್ಬಿಟ್ಟು ಹೋಗ್ತೀನಿ. ಅಯ್ಯೋ, ಅದ್ರ ಅವಶ್ಯಕತೆ ಇನ್ನು ಮಾತಿಲ್ಲ. ಈ ಮನೇಲಿ ಒಂದ್ ಕ್ಷಣ ಇರೋದಿಲ್ಲ. ನಡಿ. ಮಾಡ್ತಿದ್ದೀರಾ? ಯಾರಿಗೇನು ಅಂತ ನೋಡ್ದೇನೆ. ನಿನ್ನ ಉಪದೇಶ ನನಗೆ ಬೇಕಾಗಿಲ್ಲ. ನಾನೆಲ್ಲ ನೋಡ್ಕೊಂಡಿದ್ದೀನಿ, ನಿನಗೂ ತೋರಿಸಿದ್ದೀನಿ. ನಡಿ. ಊಟ ಮಾಡ್ಕೊಂಡು ಹೋಗೋಣ ರೀ. ಇಷ್ಟೊಂದು ಗಲಾಟೆ ಆದ್ಮೇಲೆ ಇಲ್ಲಿ ಊಟನ? ನೀನ್ ಬೇಕಾದ್ರೆ ಮೂಗ್ ತನಕ ತಿನ್ಕೊಂಬ, ನನಗ್ ಬೇಕಾಗಿಲ್ಲ. ಬರ್ತೀನಿ. ಅಯ್ಯೋ ರೀ. ಅಕ್ಕ, ನಿಮ್ ಯಜಮಾನ್ರಿಗೆ ತುಂಬಾ ಕೋಪ ಬಂದಿರೋ ಹಾಗಿದೆ. ಅವ್ರಿಗೆ ಏನ್ ಬಂದ್ರು ಹೀಗೇನೆ. ತಡೆಯೋದು ತುಂಬಾ ಕಷ್ಟ. ಎಲ್ಲೇ ಹೋದ್ರು ರಾತ್ರಿ ತಂಪಾದ್ಮೇಲೆ ಮನೆಗ್ ಬಂದೇ ಬರ್ತಾರಲ್ಲ, ಆಗ ವಿಚಾರಿಸ್ಕೋತೀನಿ. ಬೇಗ ಬಾಗುರು, ಬೇಗ ಅಡ್ರೆಸ್ ಕೊಡೋ. ತೋರು, ಇದನ್ನ ಹುಷಾರಾಗಿಟ್ಕೋ. ನಾನು ಹೇಳ್ತಾ ಇದ್ದಲ್ಲ ಗುರು, ಡಬಲ್ ಆಕ್ಟಿಂಗ್ ಶುರು ಮಾಡಿದ ತಲೆ ಇದೆ ತಾನೆ? ಜಗಮಲ್ಲ, ಅಲ್ಲಿ ನೋಡು.
ಅವನು ಕಾರ್ನಲ್ಲೇ ಬಟ್ಟೆ ಬದಲಾಯಿಸ್ಕೊತಾ ಇದ್ದಾನೆ. ಅವನಿಗೇನಾದ್ರು ತಲೆಗಿಲೆ ಕೆಟ್ಟಿದ್ಯಾ? ತಲೆ ಕಟ್ಟಿರೋದು ಅವನಿಗೆಲ್ಲ ಕಣೋ, ನಮಗೆ. ಇದ್ರಲ್ಲೇನೋ ಶೇಕಿಂಗ್ ಪಾಯಿಂಟ್ ಇರ್ಬೇಕು. ಅಕ್ಕ, ಇವರೇ ನಮ್ಮವರು. ತದ್ರೂಪು ನಮ್ಮವ್ರ ಹಾಗೇ ಇದ್ದಾರೆ. ಇವ್ರಿಗೆ ಸ್ಪೀಡ್ ಜಾಸ್ತಿ, ನಮ್ಮವ್ರಿಗೆ ಸ್ಲೋ ಕಮ್ಮಿ. ಸಾರಿ, ಲೇಟಾಗಿ ಬಂದೆ ಅಂತ ಕಾಣುತ್ತೆ. ಲೇಟ್ ಆಗಾದ್ರೂ ಬಂದ್ರಲ್ಲ, ಸಂತೋಷ. ನಾನು ಹೇಳಿದ್ನಲ್ಲ ನಿಮ್ ಹಾಗೆ ಒಬ್ರಿದ್ದಾರೆ ಅಂತ, ಅವ್ರ ಹೆಂಡತಿ ನೀಲಾಂಬ್ರಿ. ನಮಸ್ಕಾರ. ನಮಸ್ಕಾರ. ನಿಮ್ಮ ಯಜಮಾನ್ರಲ್ಲಿ? ಅಳಿಯಂದ್ರೆ ಆತ ಬಂದಿದ್ದು ಆಯ್ತು, ಹೋಗಿದ್ದು ಆಯ್ತು. ನನ್ ತರನೇ ಇದಾರೆ ಅಂತಿದ್ರಲ್ಲ, ಮತ್ ನನಗೋಸ್ಕರ ಕಾಯ್ದು ಹೊಟ್ಟೋಗಿದಾರಲ್ಲ, ಯಾಕೆ ಲೇಟಾಗಿ ಬಂದಂತೆ ಕೋಪನ? ಅದಲ್ಲ ರೀ, ಇಬ್ರು ಒಂದೇ ತರ ಇದ್ದು ಮಾತ್ರಕ್ಕೆ ನನಗ್ ಸುಟ್ಟಿರೋ ಜಾಗದಲ್ಲಿ ಅವ್ರಿಗೂ ಸುಟ್ಟಿರುತ್ತೆ ಅನ್ಕೊಂಡಿದ್ದೀರಾ? ನೀವು ಮಾಳ ಅನುಮಾನ ತೀರಿಸ್ಕೊಳ್ಳೋದಕ್ಕೋಸ್ಕರ ಮಚ್ಚೆ ಹೆಸರಿನಲ್ಲಿ ಬಾಳಿನಲ್ಲಿ ಯಾವ ಮಚ್ಚೆ ಇಲ್ದಿರೋ ಸ್ವಚ್ಛವಾದ ವ್ಯಕ್ತಿನ ತುಚ್ಛವಾಗಿ ನೋಡ್ತೀರಾ? ಬ್ಲಡ್ ಟೆಸ್ಟ್ ತರ, ಯೂರಿನ್ ಟೆಸ್ಟ್ ತರ, ಮಚ್ಚೆ ಟೆಸ್ಟ್. ತೂ ತು 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 ತು. ಈಗ ಅವ್ರು ಮಚ್ಚೆ ಇಲ್ಲ ಅಂತ ಪ್ರೂವ್ ಆಗೋಯ್ತು, ನನಗ್ ಮಚ್ಚೆ ಇದೆಯಲ್ಲ ಅಂತ ಪ್ರೂವ್ ಆಗ್ಬೇಕು. ಅಷ್ಟೇ ತಾನೇ ನೋಡ್ತೀರಾ? ಬೇಡ ಬೇಡ, ನಿಮಗ್ ಮಚ್ಚೆ ಇದ್ರೆ ಇರ್ಲಿ. ಅದ್ರಲ್ಲೂ ಅನುಮಾನನ? ಸಂಶಯ ಬಂದ ಮೇಲೆ ಅದು ಹೋಗ್ಲೇಬೇಕು. ಮೋಹನ, ನಿನ್ಗೆ ಯಾಕೆ ಅನುಮಾನ? ಬಂದ್ ನೋಡ್ಕೊ. ಎಲ್ರು ಆ ಕಡೆ ತಿರ್ಕೊಂಡ್ರೆ ಮಚ್ಚೆ ನೋಡೋದ್ಯಾರು? ನೀಲಾಂಬರಿ ದೇವಿ ಅವ್ರೆ, ನೀವಾದ್ರೂ ಬಂದ್ ನೋಡಿ. ನಾನೇ ನೋಡ್ತೀನಿ. ನೋಡ್ ಚೆನ್ನಾಗಿ ನೋಡಿ. ವೆರಿ ಗುಡ್, ಐ ಆಮ್ ವೆರಿ ಹ್ಯಾಪಿ. ಈಗ್ಲಾದ್ರೂ ನಿಮ್ಮ ಅನುಮಾನ ತಿರೋಯ್ತಾ? ತೀರೋಯ್ತಪ್ಪ, ತೀರೋಯ್ತು. ಮಚ್ಚೆ ಇರೋ ನೀನು ನನ್ನಳಿಯ, ಅಂದ್ರೆ ಮೋಹನನ್ ಗಂಡ. ಮಚ್ಚೆ ಇಲ್ದಲೇ ಇರೋ ಅವನು ನೀಲಾಂಬರಿ ಗಂಡ. ಎಲ್ಲರ ಮನಸ್ಸಿನ ಸಂದೇಹನೂ ಪರಿಹಾರವಾಯ್ತು. ಬನ್ನಿ, ಎಲ್ಲ ನಗ್ತಾ ಊಟ ಮಾಡೋಣ. ಇನ್ನೀ ಮನೇಲಿ ಊಟ ಮಾಡೋದ? ಸಾಧ್ಯ ಇಲ್ಲ, ನನಗ್ ಬೇಕಾಗಿಲ್ಲ. ಏನ್ರಿ ಎಲ್ಲಿ ಹೋಗ್ತಾ ಇದೀರಾ? ಮನೆಗ್ ಬಂದ್ ದೊಡ್ಡ ಮನುಷ್ಯನ ಉಪವಾಸ ಕಳಿಸ್ಬಿಟ್ರಿ. ನಾನು ಆ ದೊಡ್ಡ ಮನುಷ್ಯ ಹತ್ರ ಹೋಗಿ ಶಂಸಿ ಅಂತ ಕೇಳ್ತೀನಿ. ನನ್ ಮೇಲೆ ಇನ್ನೊಂದು ಮಚ್ಚೆ ಬೀಳ್ತಿರಾಗ ನೋಡ್ಕೋತೀನಿ. ನಾವಿಬ್ರು ಹೆಗಲ ಮೇಲೆ ಕೈ ಹಾಕೊಂಡು ಚುಮ್ ರೆಸ್ಟೋರೆಂಟ್ ನಲ್ಲಿ ಟ್ರಿಕ್ ಶಾಟ್ ತರ ಒಂದೇ ಪ್ಲೇಟ್ ನಲ್ಲಿ ಒಂದೇ ಕೋಳಿ ತಿಂತೀವಿ. ಟಾಟಾ, ಬಾಯ್. ಏನಕ್ಕ ನಿಮ್ಮವ್ರು ಹೀಗೆ ಕೋಪ ಮಾಡ್ಕೊಂಡು ಹೋಗ್ಬಿಟ್ರು? ಅವ್ರ ಕೋಪ ಎಲ್ಲ ತುಸ್ಸು. ರಾತ್ರಿ ಆದ್ಮೇಲೆ ಹೆಣ್ಣಗಾಗ್ಬಿಡ್ತಾರೆ. ನೋಡಮ್ಮ, ಅಳಿಯಂದ್ರು ಕೋಪ ಮಾಡ್ಕೊಂಡು ಹೋದ್ರೂ ಪರವಾಗಿಲ್ಲ, ಮುಖ್ಯವಾಗಿ ನಮ್ಮ ಮನ್ಸಿನ ಅನುಮಾನಗಳು ದೂರವಾಯ್ತಲ್ಲ, ಅಷ್ಟು ಸಾಕು. ಅಯ್ಯೋಯ್ಯೋ, ನನ್ಗೇನ್ ಹಸು ತಡೆಯಕ್ಕಾಗ್ತಾ ಇಲ್ಲ. ಬನ್ನಿ, ಎಲ್ಲ ಒಟ್ಟಿಗೆ ಊಟ ಮಾಡೋಣ.